ಫ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡಿಯರ್ ಸ್ಟೂಡೆಂಟ್ಸ್, ಫ್ರೇಮ್ಸ್ ಕ್ಲಾಸಸ್ನ ಕರ್ನಾಟಕ ಜಿಯೋಗ್ರಫಿಯ 9ನೇ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸೊ ನಾವು ಇವತ್ತಿನ ಸೆಷನ್ ಅಲ್ಲಿ ರಿವರ್ ಮ್ಯಾಪಿಂಗ್ ಅನ್ನ ಮಾಡ್ತಾ ಹೋಗೋಣ. ಅದರಲ್ಲೂ ಕೂಡ ಇದು ಕರ್ನಾಟಕ ನದಿ ವ್ಯವಸ್ಥೆಯ ಕರ್ನಾಟಕ ರಿವರ್ ಸಿಸ್ಟಮ್ನ ಪಾರ್ಟ್ 4 4ನೇ ಭಾಗ. ಇದು ಕಳೆದ 3 ತರಗತಿಗಳಲ್ಲಿ ನಾವು ಪಾರ್ಟ್ 1 ಅಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಕರ್ನಾಟಕ ರಿವರ್ ಸಿಸ್ಟಮ್ ಒಂದಷ್ಟು ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ವಿ. ಯಾವ ರೀತಿಯ ಪ್ಯಾಟರ್ನ್ ಕರ್ನಾಟಕ ರಿವರ್ ಸಿಸ್ಟಮ್ ಇದೆ, ರಿವರ್ ಬೇಸಿನ್, ನದಿ ವ್ಯವಸ್ಥೆ ಅಂದ್ರೆ ಏನು, ನದಿ ಜಲಾನಯನ ಪ್ರದೇಶ ಅಂದ್ರೆ ಏನು, ಕ್ಯಾಚ್ಮೆಂಟ್ ಏರಿಯಾ ಅಂತ ಅಂದ್ರೆ ಏನು, ಇದೆಲ್ಲವನ್ನ ನಾವು ಫಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೆಕೆಂಡ್ ಕ್ಲಾಸ್ ಅಲ್ಲಿ ನಾವು ಕರ್ನಾಟಕ ಜಿಯೋಗ್ರಫಿಯಲ್ಲಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಕೃಷ್ಣಾ ರಿವರ್ ಸಿಸ್ಟಮ್ ಬಗ್ಗೆ ಮ್ಯಾಪಿಂಗ್ ಅನ್ನ ಮಾಡ್ತಾ ಹೋದ್ವಿ, ಕೃಷ್ಣಾ ನದಿ ವ್ಯವಸ್ಥೆ ಬಗ್ಗೆ. ನಂತರದ ತರಗತಿಯಲ್ಲಿ ಕಾವೇರಿ ರಿವರ್ ಸಿಸ್ಟಮ್ ಪಾರ್ಟ್ 3 ಅಲ್ಲಿ ಕಾವೇರಿಯ ನದಿ ವ್ಯವಸ್ಥೆ ಅದನ್ನ ಸಂಪೂರ್ಣವಾಗಿ ನೋಡ್ತಾ ಹೋದ್ವಿ. ಸೊ ಇವತ್ತು ಪಾರ್ಟ್ 4 ಅಲ್ಲಿ ಕೃಷ್ಣ ಆಯ್ತು, ಕಾವೇರಿ ಆಯ್ತು. ಸೊ ಅದಾದ ನಂತರ ನಾವು ಇವತ್ತು ನಂದಿದುರ್ಗ ನದಿ ವ್ಯವಸ್ಥೆಯನ್ನ ನೋಡ್ತಾ ಹೋಗೋಣ. ಅದಾದ ನಂತರ ಗೋದಾವರಿಯ ನದಿ ವ್ಯವಸ್ಥೆಯನ್ನ ನಾವು ನೋಡ್ತಾ ಹೋಗೋಣ. ಸೊ ಐ ಥಿಂಕ್ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಕೇಳಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಕೇಳಿಸ್ತಾ ಇದ್ರೆ ಕನ್ಫರ್ಮ್ ಮಾಡಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಅಲ್ವಾ? ಏನಾದ್ರು ಡೌಟ್ ಇದೆಯಾ ಅಥವಾ ವಿಡಿಯೋ ಮತ್ತೆ ಆಡಿಯೋ ಕ್ಲಿಯರ್ ಇದೆಯಾ? ಎಸ್, ಕ್ಲಿಯರ್, ವೆರಿ ಗುಡ್. ನಾನು ಕರ್ನಾಟಕ ಮ್ಯಾಪ್ ಮಾಡಿಸ್ತೀನಿ ಅಂತ ಹೇಳಿ ಯಾವಾಗಲೂ ಸುಮ್ಮನೆ ಹೇಳಿದ್ದೆ, ಮ್ಯಾಪಿಂಗ್ ನಾನು ಮಾಡಿಸ್ಕೊಂಡ್ಬಿಡಿ ಜಿಯೋಗ್ರಫಿಲಿ ಅಂತೇಳಿ. ಹೆಂಗೆ ನಾವು ಫಿಸಿಕಲ್ ಜಿಯೋಗ್ರಫಿನ ಒಂದು 32 ಕ್ಲಾಸ್ ನೋಡುವ ಅಂತ ಸುಮ್ಮನೆ ಹೇಳಿದ್ದ. ಸೀರಿಯಸ್ ತಗೊಂಡ್ಬಿಟ್ಟವ್ರು ಹುಡುಗರು. ಬೇರೆ ಆಪ್ಷನ್ ಇಲ್ಲ. ಯಾವುದೇ ಗ್ರೂಪಲ್ಲಿ ಅದೇ ಸರ್, ಕರ್ನಾಟಕ ಜಿಯೋಗ್ರಫಿ ಯಾವ ಕ್ಲಾಸು, ಕರ್ನಾಟಕ ಜಿಯೋಗ್ರಫಿ ಯಾವ ಕ್ಲಾಸು, ಏನೋ ಅವಾಗ ಸುಮ್ಮನೆ ಏನೇನೋ ಹೇಳಿರ್ತೀವಿ, ಅದನ್ನ ನೀವು ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಹಿಂಗೆ. ಓಕೆ, ಹೊಸ ವಿದ್ಯಾರ್ಥಿಗಳು ಹಳೆ ಕ್ಲಾಸ್ ಕೇಳ್ಕೊಂಬರ್ರಿ, ಹೊಸ ಹೋದ್ರೆ ಏನು ಅರ್ಥ ಆಗುತ್ತೆ. ಓಕೆ, ಎಲ್ರು ಕೂಡ ಒಂದು ವೈಟ್ ಶೀಟ್, ಪೆನ್, ಸ್ಕೆಚ್ ಪೆನ್, ಕಲರ್ ಪೆನ್ ರೆಡಿ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡಿದ್ರೆ ನಾವು ಮ್ಯಾಪ್ ಅನ್ನ ಶುರು ಮಾಡ್ತಾ ಹೋಗೋಣ. ಇವತ್ತು ನಂದಿದುರ್ಗ ವ್ಯವಸ್ಥೆ ಆಲ್ರೆಡಿ ನಾನು ನಿಮಗೆ ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಬಟ್ ನಾನು ನಿಮಗೆ ನೋಟ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಓದ್ಕೊಂಡ್ರೆ ತಮಗೆ ಗೊತ್ತಾಗಲ್ಲ. ನನ್ನ ಜೊತೆ ಈಗ ನೀವು ಲೈವ್ ಅಲ್ಲಿ ಮ್ಯಾಪ್ ಅನ್ನ ಮಾಡ್ತಾ ಬನ್ನಿ. ರೆಡಿನಾ? ರೆಡಿನೇನ್ರಿ? ನನ್ನ ಜೊತೆ ನೀವು ಮ್ಯಾಪ್ ಮಾಡ್ತೀರಾ? ಓಕೆ, ಶುರು ಮಾಡ್ಬೋದಾ? ಎಸ್, ಬೇಗ ರಿಪ್ಲೈ ಮಾಡ್ಬೇಕು. ನನ್ನ ಜೊತೆ ಮಾತಾಡ್ಬೇಕು. ಮಾತಾಡ್ಲಿಲ್ಲ ನನ್ಗೆ ಹೆಂಗ್ ಗೊತ್ತಾಗುತ್ತೆ? ಐಶ್ವರ್ಯ ಪಾಟೀಲ್ ರೆಡಿನಾ? ಗಗನ್, ಚಂದನ್, ಮನೋಜ್ ಸರ್, ರೋಶ್ನಿ ಮ್ಯಾಮ್. ಎಸ್, ವೆರಿ ಗುಡ್. ನೋಡಿ, ಈಗ ಫಸ್ಟು ನಾವು ಈಗ ಆಲ್ರೆಡಿ ಏನೇನನ್ನ ಮುಗಿಸಿದೀವಿ ಅಂತಂದ್ರೆ ಕರ್ನಾಟಕದಲ್ಲಿ ಕೃಷ್ಣಾ ರಿವರ್ ಸಿಸ್ಟಮ್ ಅನ್ನ ನಾವು ನೋಡ್ತಾ ಹೋದ್ವಿ. ಕೃಷ್ಣಾ ನದಿ ವ್ಯವಸ್ಥೆ, ತುಂಗಭದ್ರಾ ಎಕ್ಸೆಟ್ರಾ ಅದನ್ನ ನೋಡ್ತಾ ಬಂದ್ವಿ. ನೆಕ್ಸ್ಟ್ ಅದಾದ ನಂತರ ಕಾವೇರಿ ನದಿ ವ್ಯವಸ್ಥೆಯನ್ನ ನಾವು ನೋಡ್ತಾ ಹೋಗಿದ್ದೀವಿ. ಈಗ ಉಳ್ಕೊಂಡಿರ್ತಕ್ಕಂಥದ್ದು ಈ ನಂದಿ ಬೆಟ್ಟದ ಹತ್ರ ಏನು ನದಿಗಳು ಹುಡ್ತಾವಲ್ವಾ, ಸೊ ಆ ನದಿ ವ್ಯವಸ್ಥೆಯನ್ನ ನಾವು ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ಇದನ್ನ ನಾವೇನಂತ ಹೇಳಿ ಕರಿತೀವಿ? ನಂದಿದುರ್ಗ ನದಿ ವ್ಯವಸ್ಥೆ ಅಥವಾ ನಂದಿದುರ್ಗ ರಿವರ್ ಬೇಸಿನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಯೂಶಲಿ ಇಲ್ಲಿ ದಕ್ಷಿಣ ಪಿನಾಕಿನಿ ಅಥವಾ ದಕ್ಷಿಣ ಪೆನ್ನಾರ್ ಆಗಿರ್ಬೋದು, ಅಥವಾ ಉತ್ತರ ಪೆನ್ನಾರ್ ಆಗಿರ್ಬೋದು, ಅಥವಾ ಪಾಲರ್ ರಿವರ್ ಆಗಿರ್ಬೋದು ಬರೋದ್ರಿಂದ ಈ ಒಂದು ನಂದಿದುರ್ಗ ನದಿ ವ್ಯವಸ್ಥೆಯನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರೆ ಪಾಲರ್ ಬೇಸಿನ್ ಅಥವಾ ಪೆನ್ನಾರ್ ರಿವರ್ ಬೇಸಿನ್ ಅಂತಾನು ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ಇದು ನಮ್ಮ ಕರ್ನಾಟಕದ ಯಾವ ಭಾಗ? ಇದು ನಮ್ಮ ಕರ್ನಾಟಕದ ನಮ್ಮೂರು ತುಮಕೂರು. ಸೊ ತುಮಕೂರು ಭಾಗವನ್ನ ನಾವಿವತ್ತು ನೋಡ್ತಾ ಹೋಗೋಣ. ಸೊ ಈ ಭಾಗ ತುಮಕೂರು, ಮತ್ತೆ ಇಲ್ಲಿ ಚಿಕ್ಕಬಳ್ಳಾಪುರ, ಮತ್ತೆ ಕೋಲಾರ, ಮತ್ತೆ ಬೆಂಗಳೂರು.
ಸೊ ಈ ಪ್ರದೇಶ ಏನಿದೆ ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಮತ್ತೆ ಕೋಲಾರ, ಸೊ ಈ ಪ್ರದೇಶವನ್ನ ನಾವಿವತ್ತು ನೋಡ್ತಾ ಹೋಗೋಣ. ಸೊ ಈ ಪ್ರದೇಶದ ಮ್ಯಾಪಿಂಗ್ ಅನ್ನ ನಾವು ಫಸ್ಟ್ ಈಗ ಮಾಡ್ತಾ ಹೋಗೋಣ. ಎಲ್ರು ತಮ್ಮ ಶೀಟ್ ಅನ್ನ ತೆಗೆದುಕೊಂಡಿದ್ರೆ ಈಗ ಫಸ್ಟ್ ತಾವೇನ್ ಮಾಡ್ತೀರಾ ಅಂದ್ರೆ, ಸೊ ಈ ಭಾಗ ಏನಿದೆಯಲ್ವಾ, ಈ ಭಾಗ ತುಮಕೂರು ಮತ್ತೆ ಇಲ್ಲಿರ್ತಕ್ಕಂತಹ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತೆ ಯಾವುದು ಬೆಂಗಳೂರು, ಸೊ ಆ ಭಾಗವನ್ನ ನಾವು ಫಸ್ಟ್ ಮ್ಯಾಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ತಮಗೆ ಕ್ಲಾರಿಟಿ ಇರಬೇಕು. ಏನ್ ಕ್ಲಾರಿಟಿ ಸರ್ ಅಂದ್ರೆ, ನೋಡಿ ಇದು ಮ್ಯಾಪ್ ಅನ್ನ ಫಸ್ಟ್ ಮಾಡ್ಕೊಂಬಿಡಿ. ತುಮಕೂರು ಪಾವಗಡ ಇದೆಯಲ್ಲ, ಆ ಭಾಗ ಇದು. ಸೊ ಫಸ್ಟ್ ಈ ರೀತಿ ತುಮಕೂರನ್ನ ಮ್ಯಾಪ್ ಮಾಡ್ಕೊಳ್ಳಿ. ನೀವೇನು ಎಕ್ಸಾಕ್ಟ್ ಮಾಡ್ಬೇಕು ಅಂತ ಏನಿಲ್ಲ, ಬಟ್ ನಿಮಗೆ ನದಿ ವ್ಯವಸ್ಥೆ ಅರ್ಥ ಆಗ್ಬೇಕು. ಮಾಡ್ಕೊಂಡ್ರೆ ಇದು ಈಗ ನಿಮಗೆ ಗೊತ್ತಾಗ್ಲಿ ಅಂತ ಹೇಳ್ತೀನಿ. ನಾನೀಗ ಬರೀತಕ್ಕಂಥದ್ನ ಬರ್ಕೋಬೇಡಿ, ಮ್ಯಾಪ್ ಅಲ್ಲಿ ಜಸ್ಟ್ ನೋಡ್ಕೊಳ್ಳಿ. ಈಗ ನಾನೇನ್ ಬರೀತೀನಲ್ವ ಅದನ್ನ ಬರ್ಕೋಬೇಡಿ ದಯವಿಟ್ಟು. ನೋಡಿ ತಮಗೆ ಗೊತ್ತು ಇದು ತುಮಕೂರಿನ ಪಾವಗಡ ಸೈಡ್ ಏನ್ ಬರುತ್ತಲ್ವ, ಪಾವಗಡ ಆಂಧ್ರ ಪ್ರದೇಶದ್ದು. ಸೊ ಇದು ಆಂಧ್ರ ಪ್ರದೇಶ್, ಇದು ಆಂಧ್ರ ಪ್ರದೇಶ್ ಅಲ್ವಾ. ನನಗೆ ಬರೀತಾ ಇರತಕ್ಕಂಥದ್ದನ್ನ ಬರ್ಕೋಬೇಡಿ. ಸೊ ಈ ಭಾಗ ಏನಿದೆಯಲ್ವಾ, ಇದು ಪಾವಗಡ, ತುಮಕೂರಿನ ಪಾವಗಡ. ಸೊ ಈ ಭಾಗ ಎಲ್ಲವೂ ಕೂಡ ತುಮಕೂರು, ಅಪ್ ಟು ಇಲ್ಲಿವರೆಗೆ ತುಮಕೂರು. ಸೊ ಇದೇನು ತುಮಕೂರು, ಜಸ್ಟ್ ನಿಮಗೆ ಗೊತ್ತಾಗ್ಲಿ ಅಂತ ನಾನು ಆಗ್ತಾ ಇದ್ದೀನಿ. ಇದು ತುಮಕೂರು. ಆ ನಂತರ ತುಮಕೂರು ಇದು. ನಂತರ ಈ ಭಾಗ ಏನ್ ತಾವು ನೋಡ್ತಾ ಇದ್ದೀರಲ್ವಾ, ಇದು ಚಿಕ್ಕಬಳ್ಳಾಪುರ. ಯಾವ್ದಿದು? ಚಿಕ್ಕಬಳ್ಳಾಪುರ. ಇದು ತುಮಕೂರು, ಚಿಕ್ಕಬಳ್ಳಾಪುರ. ನೆಕ್ಸ್ಟ್ ಈ ಭಾಗ ಏನ್ ನೋಡ್ತಾ ಇದ್ದೀರಲ್ವಾ, ಈ ಭಾಗ ಕೋಲಾರ. ಯಾವ್ದಿದು? ಕೋಲಾರ. ಸೊ ಇಲ್ಲಿ ಬೆಂಗಳೂರು ಗ್ರಾಮ, ಬೆಂಗಳೂರು ಅರ್ಬನ್, ಇದು ನಗರ, ಬೆಂಗಳೂರು ನಗರ, ಇದು ಬೆಂಗಳೂರು ಅರ್ಬನ್. ಬೆಂಗಳೂರು ಅರ್ಬನ್ಗೆ ಬೇರೆ ಕಲರ್ ಅನ್ನ ಕೊಡ್ತೀನಿ, ಸ್ವಲ್ಪ ಕಲರ್ಫುಲ್ ಅಲ್ವಾ ಬೆಂಗಳೂರು. ಆಯ್ತು, ಇದು ಬೆಂಗಳೂರು ಅರ್ಬನ್. ಅದಾದ ನಂತರ ಈ ಭಾಗ ಏನಿದೆಯಲ್ವಾ, ಇದು ಬೆಂಗಳೂರು ಗ್ರಾಮಾಂತರ. ಇದು ಯಾವ್ದು ಹೇಳಿ? ಬೆಂಗಳೂರು ಗ್ರಾಮಾಂತರ. ತಮ್ಗೆ ಈಗ ಕ್ಲಿಯರ್ ಆಯ್ತಲ್ವಾ? ಇದು ಡಯಾಗ್ರಾಮ್ ಇಸ್ ನಾಟ್ ವಿಸಿಬಲ್, ಇಟ್ಸ್ ವೆರಿ ಲೈಟ್. ಡಯಾಗ್ರಾಮ್ ಕಾಣಿಸ್ತಾ ಇಲ್ವಾ ಸಾಧಕ್ ಯು ಸರ್? ಕಾಣಿಸ್ತಾ ಇಲ್ವಾ? ನೋಡಿ ಇದು ಯಾವ ಪಾರ್ಟ್ ಅಂದ್ರೆ, ನಾನೀಗ ತೋರಿಸ್ತೀನಿ ನೋಡಿ ಒಂದ್ಸರ್ತಿ. ಒಂದಷ್ಟು UPSC ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆ ಕರ್ನಾಟಕ ಮ್ಯಾಪ್ ಅಷ್ಟು ಗೊತ್ತಿರಲ್ಲ. ಜಸ್ಟ್ ಎ ಮಿನಿಟ್. ಓಕೆ, ಈಗ ಕಾಣಿಸುತ್ತಾ ನೋಡಿ? ಈಗ ಕಾಣಿಸ್ತಾ ಇದೆಯಾ ನೋಡ್ರಿ? ನಾನೀಗ ಬರ್ದಿರ್ತಕ್ಕಂಥದ್ದು ಯಾವ ಭಾಗ ಗೊತ್ತಾ? ಈ ತುಮಕೂರು, ಇದು ತುಮಕೂರು, ಇದು ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ನಗರ, ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ. ಸೊ ಈ ಭಾಗವನ್ನೇ ನಾನು ಬರ್ದಿರ್ತಕ್ಕಂಥದ್ದು. ಇಷ್ಟು ಕ್ಲಿಯರ್? ಇಷ್ಟು ನಮಗೆ ಗೊತ್ತಾಯ್ತು ಅಂದ್ರೆ ನಾನು ಮುಂದಕ್ಕೆ ಹೋಗ್ತೀನಿ. ನನ್ನ ಹತ್ರ ಮಾತಾಡ್ರಿ, ನಾನು ಒಬ್ಬನೇ ಏನ್ ಮಾತಾಡ್ಲಿ? ಕೇಳಿಸ್ತಾ ಇದ್ಯಾ ಅಥವಾ ಕಾಣಿಸ್ತಾ ಇದ್ಯಾ? ಕ್ಲಿಯರ್ ಇದೆಯಾ? ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಏನಾದ್ರು ಹೇಳ್ಬೇಕು. ಕ್ಲಿಯರ್? ವೆರಿ ಗುಡ್. ಸೊ ಇದನ್ನ ತಾವು ಬರ್ಕೊಂಡಿದ್ದೀರಾ? ವೆರಿ ಗುಡ್. ಈಗ ಬನ್ನಿ, ಈಗ ನಾನು ಇದನ್ನೆಲ್ಲ ಕ್ಲಿಯರ್ ಮಾಡ್ತಾ ಬರ್ತೀನಿ. ಈಗ ಏನ್ ನಿಮಗೆ ತುಮಕೂರು ಅದು ಇದೆಲ್ಲ ಹೇಳ್ಕೊಟ್ನಲ್ಲ, ಅದನ್ನ ಕ್ಲಿಯರ್ ಮಾಡ್ತೀನಿ. ಇಲ್ಲ ಇರ್ಲಿ, ಏನ್ ತೊಂದರೆ ಇಲ್ಲ, ಇರ್ಲಿ, ತೊಂದರೆ ಇಲ್ಲ.
ಸ್ವಲ್ಪ ಝೂಮ್ ಅನ್ನ ನಾನು ಕಡಿಮೆ ಮಾಡ್ಕೋತಾ ಹೋಗ್ತೀನಿ. ಸ್ವಲ್ಪ ಝೂಮ್ ಅನ್ನ ನಾನು ಕಡಿಮೆ ಮಾಡ್ಕೋತೀನಿ. ಓಕೆ, ಎಸ್, ಐ ಥಿಂಕ್ ಕಾಣಿಸುತ್ತೆ ಅನ್ಕೊಂಡಿದ್ದೀನಿ. ಓಕೆ ಓಕೆ, ಡನ್. ನೋಡಿ, ಇಲ್ಲಿ ಈ ಚಿಕ್ಕಬಳ್ಳಾಪುರ ಏನಿದೆಯಲ್ವಾ, ಚಿಕ್ಕಬಳ್ಳಾಪುರ ಇದು ಚಿಕ್ಕಬಳ್ಳಾಪುರದ ಸದರ್ನ್ ಪಾರ್ಟ್ ಅಂದ್ರೆ ದಕ್ಷಿಣಕ್ಕೆ, ಚಿಕ್ಕಬಳ್ಳಾಪುರದ ದಕ್ಷಿಣಕ್ಕೆ ಒಂದು ಪರ್ವತ ಶ್ರೇಣಿ ಇದೆ, ಮೌಂಟೇನ್ ರೇಂಜ್. ಅದ್ಯಾವುದು ಅಂದ್ರೆ ನಂದಿದುರ್ಗ. ಯಾವ್ದ್ರಿ ಈ ಪರ್ವತ ಶ್ರೇಣಿ? ನಂದಿದುರ್ಗ. ಸೊ ಚಿಕ್ಕಬಳ್ಳಾಪುರದ ದಕ್ಷಿಣಕ್ಕೆ ನಂದಿದುರ್ಗ ಇದೆ. ಸೊ ಈ ದಕ್ಷಿಣದಿಂದ, ಚಿಕ್ಕಬಳ್ಳಾಪುರದ ದಕ್ಷಿಣಕ್ಕೆ ಏನ್ ನಂದಿದುರ್ಗ ಇದೆಯಲ್ಲ, ಆ ದಕ್ಷಿಣದಿಂದ ಈ ದಕ್ಷಿಣದ ಈ ಭಾಗದಿಂದ ಅಂದ್ರೆ ಚಿಕ್ಕಬಳ್ಳಾಪುರದಲ್ಲೇನೆ ಒಂದು ನದಿ ಹುಟ್ಟುತ್ತೆ. ಆ ನದಿ ಚಿಕ್ಕಬಳ್ಳಾಪುರದಿಂದ ತುಮಕೂರನ್ನ ಇದು ನಂತರ ಆಂಧ್ರ ಪ್ರದೇಶಕ್ಕೆ ಎಂಟ್ರಿ ಕೊಡುತ್ತೆ. ನೋಡಿ, ಇದು ಆಂಧ್ರ ಪ್ರದೇಶ ರೀ, ಇದು ಆಂಧ್ರ ಪ್ರದೇಶ. ಈ ಖಾಲಿ ಇರ್ತಕ್ಕಂಥದ್ದು ಇದು ಆಂಧ್ರ ಪ್ರದೇಶ ಅಲ್ವಾ? ಸೊ ನಮ್ಮ ಕರ್ನಾಟಕದ ಗಡಿ ಇದು ಆಂಧ್ರ ಪ್ರದೇಶ ಅದು. ಸೊ ಇದು ನಾರ್ದರ್ನ್ ಪಾರ್ಟ್ಗೆ ಉತ್ತರಕ್ಕೆ ಹೋಗ್ತಿರೋದ್ರಿಂದ ಉತ್ತರ ಪೆನ್ನಾರ್ ಅಂತಾನು ಕೂಡ ಇದನ್ನ ಕರಿತಾ ಹೋಗ್ತೀವಿ. ಇದನ್ನೇ ಅಂತ ಕರಿತೀವಿ, ಉತ್ತರ ಪೆನ್ನಾರ್ ಅಥವಾ ಉತ್ತರ ಪಿನಾಕಿನಿ ಅಂತಾನು ಕೂಡ ಕರಿತಾ ಹೋಗ್ತೀವಿ. ಉತ್ತರ ಪೆನ್ನಾರ್ ಅಥವಾ ಉತ್ತರ ಪಿನಾಕಿನಿ ಅಂತೇಳಿ. ಸೊ ನೋಡಿ, ಚಿಕ್ಕಬಳ್ಳಾಪುರದಿಂದ ತುಮಕೂರಿಗೆ ಬಂತು, ತುಮಕೂರಿಂದ ಅಗೈನ್ ಆಂಧ್ರ ಪ್ರದೇಶಕ್ಕೆ ಹೋಯ್ತು, ಆಂಧ್ರ ಪ್ರದೇಶದಿಂದ ಅಗೈನ್ ನಿಮ್ಮ ಪಾವಗಡ ಏನಿದೆಯಲ್ಲ, ಪಾವಗಡದ ಮೂಲಕ ಮತ್ತೆ ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ. ನೋಡಿ, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ನಾನು ಹೇಳ್ತಕ್ಕಂಥದ್ದು ಈಚ್ ಅಂಡ್ ಎವ್ರಿಥಿಂಗ್ ಇಂಪಾರ್ಟೆಂಟು. ಯಾಕೆ ನಾನು ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಕ್ವಶನ್ ಆಗಿದೆ. ಮೊನ್ನೆ ನನಗೆ ಗ್ರೂಪಲ್ಲಿ ಒಬ್ಬ ಹುಡುಗ ಒಂದು ಪ್ರಶ್ನೆಯನ್ನ ಕೇಳಿದ್ರು, ಸರ್ ನಮ್ಮ ಕರ್ನಾಟಕದಲ್ಲಿ ಆಗ್ನೇಯಕ್ಕೆ ಯಾವ ನದಿ ಹರಿಯುತ್ತೆ ಸರ್, ಅಂದ್ರೆ ಸೌತ್ ಈಸ್ಟ್ ಯಾವ್ದು ಹರಿಯುತ್ತೆ ಸರ್, ಮತ್ತೆ ನಾರ್ತ್ ಈಶಾನ್ಯಕ್ಕೆ ಯಾವ್ದು ನದಿ ಹರಿಯುತ್ತೆ ಸರ್, ಯಾವ್ದಾದ್ರು ಹರಿಯುತ್ತಾವ ಇಲ್ವೋ ಸರ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನ ಹಾಕಿದ್ರು. ಸೊ ಅದಕ್ಕೋಸ್ಕರ ನೋಡಿ, ಉತ್ತರ ಪಿನಾಕಿನಿ ಅಥವಾ ಉತ್ತರ ಪೆನ್ನಾರ್ ಅಂತ ಕರಿತಾ ಹೋಗ್ತೀವಿ. ಚಿಕ್ಕಬಳ್ಳಾಪುರ ಮತ್ತೆ ತುಮಕೂರ್ಗೆ ಏನ್ ಬರುತ್ತಲ್ವಾ, ಚಿಕ್ಕಬಳ್ಳಾಪುರ ಮತ್ತೆ ತುಮಕೂರ್ಗೆ ಬಂದಿದ ನಂತರ ಅಗೇನ್ ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ. ಆಂಧ್ರ ಪ್ರದೇಶದ ನಂತರ ಮತ್ತೆ ತುಮಕೂರಿಗೆ ಬರುತ್ತೆ, ಅಂದ್ರೆ ನಮ್ಮ ಪಾವಗಡ ಏನಿದೆಯಲ್ಲೋ ಪಾವಗಡಕ್ಕೆ. ಆ ನಂತರ ಆಂಧ್ರ ಪ್ರದೇಶಕ್ಕೆ ಬರುತ್ತೆ. ಆಂಧ್ರ ಪ್ರದೇಶದಲ್ಲಿ ಇದನ್ನ ಪೆನ್ನಾ ರಿವರ್ ಅಂತಾನು ಕೂಡ ಕರೀತಾರೆ. ಆಂಧ್ರ ಪ್ರದೇಶದಲ್ಲಿ ಇದನ್ನ ಏನಂತ ಹೇಳಿ ಕರಿತೀವಿ? ಪೆನ್ನಾ ರಿವರ್ ಅಂತಾನು ಕೂಡ ಕರಿತಾ ಹೋಗ್ತಾರೆ. ಸೊ ನಂತರ ಈ ಆಂಧ್ರ ಪ್ರದೇಶದಿಂದ ಇದು ಬಂಗಾಳ ಕೊಲ್ಲಿಯನ್ನ ಬಂಗಾಳ ಕೊಲ್ಲಿ ಏನಿದೆಯಲ್ವ, ಬಂಗಾಳ ಕೊಲ್ಲಿಯನ್ನ ಸೇರ್ಕೊಳ್ಳುತ್ತೆ. ಯಾವ್ದಿದು? ಉತ್ತರ ಪಿನಾಕಿನಿ. ಇದನ್ನ ಉತ್ತರ ಪೆನ್ನಾರ್ ಅಂತಾನು ಕೂಡ ಕರಿತಾ ಹೋಗ್ತಾರೆ. ಉತ್ತರ ಪೆನ್ನಾರ್ ಅಂತಾನು ಕೂಡ ಕರಿತಾ ಹೋಗ್ತಾರೆ. ಉತ್ತರ ಪೆನ್ನಾರ್ ಅಥವಾ ಉತ್ತರ ಪಿನಾಕಿನಿ ಅಂತೇಳಿ ಕರಿತಾ ಹೋಗ್ತೀವಿ.
ನೆಕ್ಸ್ಟ್ ಇಲ್ಲಿ ತಾವು ಒಂದು ವಿಚಾರವನ್ನ ಅಬ್ಸರ್ವ್ ಮಾಡಬೇಕು. ಅದೇನು ಅಂದ್ರೆ ಚಿಕ್ಕಬಳ್ಳಾಪುರ ಮತ್ತೆ ತುಮಕೂರು ಏನ್ ಬರುತ್ತಲ್ವಾ ಈ ರಿವರು, ಇಲ್ಲಿ 48 ಕಿಲೋಮೀಟರ್. ಎಷ್ಟು? 48 ಕಿಲೋಮೀಟರ್. ಎಲ್ಲಿ? ಚಿಕ್ಕಬಳ್ಳಾಪುರ ಮತ್ತೆ ತುಮಕೂರಲ್ಲಿ 48 ಕಿಲೋಮೀಟರ್ ಹರಿಯುತ್ತೆ. ನಂತರ ಆಂಧ್ರ ಪ್ರದೇಶಕ್ಕೆ ಬರುತ್ತೆ. ಆಂಧ್ರ ಪ್ರದೇಶದ ನಂತರ ಈ ತುಮಕೂರಿನ ಪಾವಗಡಕ್ಕೆ ಬರುತ್ತಲ್ವಾ, ಇಲ್ಲಿ 13 ಕಿಲೋಮೀಟರ್ ಹರಿಯುತ್ತೆ. ಒಟ್ಟು ಉತ್ತರ ಪೆನ್ನಾರ್ ಕರ್ನಾಟಕದಲ್ಲಿ ಎಷ್ಟು ಉದ್ದವಾಗಿ ಹರಿಯುತ್ತೆ ಅಂದ್ರೆ ಇಲ್ಲಿ 48, ಇಲ್ಲಿ 13, ಎಷ್ಟಾಗುತ್ತೆ? 61. 61 ಕಿಲೋಮೀಟರ್. ಕರ್ನಾಟಕದಲ್ಲಿ 61 ಕಿಲೋಮೀಟರ್. ಕರ್ನಾಟಕದಲ್ಲಿ ಎಷ್ಟು ಹರಿಯುತ್ತೆ? ಒಟ್ಟು 61 ಕಿಲೋಮೀಟರ್. ಯಾವುದು? ಉತ್ತರ ಪೆನ್ನಾರ್, ನಾರ್ತ್ ಪೆನ್ನಾರ್. (61 ಕಿಲೋಮೀಟರ್). ನೆಕ್ಸ್ಟ್ ಈಗ ಕೇರ್ಫುಲ್ ಆಗಿ ಗಮನಿಸಿ. ತುಮಕೂರು ಏನಿದೆಯಲ್ವಾ, ತುಮಕೂರಿನಿಂದ ಈ ಒಂದು ಉತ್ತರ ಪೆನ್ನಾರ್ನ ಒಂದು ಟ್ರಿಬ್ಯೂಟರಿ, ಒಂದು ಉಪನದಿ ಬರ್ತಾ ಹೋಗುತ್ತೆ. ಅದು ತುಮಕೂರಿನಿಂದ ಇಲ್ಲಿ, ಎಲ್ಲಿ ಇದು? ತುಮಕೂರು. ಜಯಮಂಗಲಿ ರಿವರ್ ಅಂತ ಹೇಳಿ, ಆ ರಿವರ್ ಹೆಸರು ಹೇಳಿ, ಜಯಮಂಗಲಿ ರಿವರ್. ಸೊ ಜಯಮಂಗಲಿ ರಿವರ್ ಇದು ಉತ್ತರ ಪೆನ್ನಾರ್ನ, ಉತ್ತರ ಪಿನಾಕಿನಿಯ ಎಡದಂಡೆಯಿಂದ, ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ, ಎಡದಂಡೆಯಿಂದ ಬಂದು ಸೇರ್ಕೊಳ್ತಕ್ಕಂಥದ್ದು. ಸೊ ಜಯಮಂಗಲಿ, ನೆನಪಿರ್ಲಿ, ಜಯಮಂಗಲಿ. ಏನ್ ಹೇಳಿ? ಜಯಮಂಗಲಿ. ಜಯಮಂಗಲಿ ನದಿ. ಸೊ ಜಯಮಂಗಲಿ ನದಿ ಯಾವ ನದಿ? ಉಪನದಿ. ಸೊ ಇದು ಉತ್ತರ ಪೆನ್ನಾರ್ನ ಟ್ರಿಬ್ಯೂಟರಿ. ಯಾವ ಬ್ಯಾಂಕ್ ಇದು? ಲೆಫ್ಟ್ ಬ್ಯಾಂಕ್, ಎಡದಂಡೆಯ ಉಪನದಿ. ನೆಕ್ಸ್ಟ್ ಚಿಕ್ಕಬಳ್ಳಾಪುರದಲ್ಲೇ ನೆಕ್ಸ್ಟ್ ಬರ್ಕೊಂಡ್ರ? ನೆಕ್ಸ್ಟ್ ಚಿಕ್ಕಬಳ್ಳಾಪುರ, ಇಲ್ಲಿ ಈ ಭಾಗದಿಂದ ಚಿಕ್ಕಬಳ್ಳಾಪುರದ ಈ ಭಾಗದಿಂದ ಒಂದು ನದಿ, ಜಸ್ಟ್ ಎ ಮಿನಿಟ್, ಒಂದು ನಿಮಿಷ. ಚಿಕ್ಕಬಳ್ಳಾಪುರದಿಂದ ನಾರ್ತ್, ಉತ್ತರಕ್ಕೆ, ಜಸ್ಟ್ ಎ ಮಿನಿಟ್, ಇದು ಕಲರ್ ಚೇಂಜ್ ಆಗ್ತಿಲ್ಲ. ಓಕೆ, ಸೊ ಚಿಕ್ಕಬಳ್ಳಾಪುರದಿಂದ ಉತ್ತರಕ್ಕೆ ಬಂದು ಪೆನ್ನಾ ರಿವರ್ ಅನ್ನ ಇದು ಸೇರ್ತಾ ಹೋಗುತ್ತೆ. ಇದು ಹೆಸರು ಅಂದ್ರೆ ಚಿತ್ರಾವತಿ. ಯಾವ್ದಿದು?
ಚಿತ್ರಾವತಿ. ಚಿತ್ರಾವತಿ 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 ನದಿ. ನೆಕ್ಸ್ಟ್, ಈ ಚಿತ್ರಾವತಿ ನದಿಗೆ ಬಾಗೇಪಲ್ಲಿ ಹತ್ರ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ. ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ. ಎಲ್ಲಿ ಅಂದ್ರೆ ಬಾಗೇಪಲ್ಲಿ ಹತ್ರ. ಇಲ್ರಿ, ಬಾಗೇಪಲ್ಲಿ. ಬಾಗೇಪಲ್ಲಿ ಹತ್ರ ಒಂದು ಡ್ಯಾಮ್ ಅನ್ನ ಕಟ್ಟಿರ್ತಕ್ಕಂಥದ್ದು ಚಿತ್ರಾವತಿ ನದಿಗೆ. ನೋಡಿ, ತಮಗೀಗ ಗೊತ್ತಾಯ್ತು ಜಯಮಂಗಳಿ ಏನಿದೆ ಇದು ಲೆಫ್ಟ್ ಬ್ಯಾಂಕ್ ಟು ಬಿಟ್ಟದಿ, ಎಡದಂಡೆಯ ಉಪನದಿ ಯಾವ ನದಿಗೆ? ಉತ್ತರ ಪೆನ್ನರ್ ಅಥವಾ ಉತ್ತರ ಪಿನಾಕಿನಿ ನದಿಗೆ. ಅದೇ ಚಿತ್ರಾವತಿ ಅಂತಕ್ಕಂಥದ್ದೇನಿದೆ ಇದು ರೈಟ್ ಬ್ಯಾಂಕ್, ಬಲದಂಡೆಯಿಂದ, ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟಿ ಬಲದಂಡೆಯಿಂದ ಹೋಗಿ ಆಂಧ್ರ ಪ್ರದೇಶದಲ್ಲಿ ಈ ಪೆನ್ನಾ ರಿವರ್ ಅಥವಾ ಉತ್ತರ ಪಿನಾಕಿನಿ ರಿವರ್ ಅನ್ನ ಸೇರ್ಕೊಳ್ಳುತ್ತೆ. ಅದಾದ ನಂತರ ಇದೇ ಚಿಕ್ಕಬಳ್ಳಾಪುರದ ಹತ್ರ ಇದೇ ಚಿಕ್ಕಬಳ್ಳಾಪುರದಿಂದ ಈಶಾನ್ಯಕ್ಕೆ, ಈ ವರ್ಡ್ ಇಂಪಾರ್ಟೆಂಟ್, ಎಲ್ಲಿಗೆ? ಈಶಾನ್ಯಕ್ಕೆ ಅಂದ್ರೆ ನಾರ್ತ್ ಈಸ್ಟ್. ಚಿಕ್ಕಬಳ್ಳಾಪುರದಲ್ಲಿ ಈಶಾನ್ಯ ಅಂದ್ರೆ ಯಾವುದು? ಸೊ ಇದು ಚಿಕ್ಕಬಳ್ಳಾಪುರ ಅಂದ್ರೆ ಈ ಭಾಗ, ಈಶಾನ್ಯ ಅಂದ್ರೆ ಈ ಭಾಗ. ಸೊ ಚಿಕ್ಕಬಳ್ಳಾಪುರದಿಂದ ನಾರ್ತ್ ಈಸ್ಟ್ಗೆ ಒಂದು ನದಿ ಹೋಗ್ತಾ ಹೋಗುತ್ತೆ. ಅದ್ಯಾವುದು ಅಂದ್ರೆ ಪಾಪಾಗ್ನಿ. ಪಾಪಾಗ್ನಿ ನಾರ್ತ್ ಈಸ್ಟ್ ಪಾಪಾಗ್ನಿ. ಪಾಪಾಗ್ನಿ ರಿವರ್, ಇಂಗ್ಲಿಷಲ್ಲಿ ಪಾಪಾಗ್ನಿ ರಿವರ್. ಗೊತ್ತಿರಲಿ, ಎಲ್ಲಿಗೆ ಇದು ಹೋಗ್ತಾ ಇರ್ತಕ್ಕಂಥದ್ದು? ಈಶಾನ್ಯ ಕಡೆಗೆ. ಯಾವ ಕಡೆಯಿಂದ? ಚಿಕ್ಕಬಳ್ಳಾಪುರದಿಂದ ಈಶಾನ್ಯ ಕಡೆಗೆ. ಕ್ವಶನ್ ಹಿಂಗೆ ಕೇಳ್ತಾನೆ, KPSC ಅವರು, UPSC ಅವ್ರ ತರ ಅಲ್ಲ, ಫ್ಯಾಕ್ಟ್ ಜಾಸ್ತಿ ಇರುತ್ತೆ, KAS ಎಸ್ಪೆಷಲಿ. ಸೊ ಈಶಾನ್ಯ ಭಾಗಕ್ಕೆ. ನೆಕ್ಸ್ಟ್, ಈ ಚಿಕ್ಕಬಳ್ಳಾಪುರದ ಕೆಳಗಡೆ ಇರತಕ್ಕಂತಹ ಕೋಲಾರದಿಂದ, ಅಂದ್ರೆ ಈ ಭಾಗ, ಕೋಲಾರದಿಂದ ದಕ್ಷಿಣಕ್ಕೆ ಈ ಕಡೆ ದಕ್ಷಿಣಕ್ಕೆ ಒಂದು ನದಿ ಬರ್ತಾ ಹೋಗುತ್ತೆ. ಜೊತೆಗೆ ಈ ಆಗ್ನೇಯಕ್ಕೆ ಒಂದು ನದಿ ಬರ್ತಾ ಹೋಗುತ್ತೆ. ಆಗ್ನೇಯ ಮೀನ್ಸ್ ಸೌತ್ ಈಸ್ಟ್. ನೋಡಿ ಈ ಭಾಗ. ಸೊ ಆಗ್ನೇಯಕ್ಕೆ ಒಂದು ರಿವರ್ ಹೋಗುತ್ತೆ. ಅದ್ಯಾವುದು ಅಂದ್ರೆ ಪಾಲಾರ್ ರಿವರ್. ಯಾವ್ದಿದು? ಪಾಲಾರ್. ಯಾವ ದಿಕ್ಕಿಗೆ ಇದು ಹೋಗ್ತಾ ಇರತಕ್ಕಂಥದ್ದು? ಸೌತ್ ಈಸ್ಟ್. ಕನ್ನಡದಲ್ಲಿ ಆಗ್ನೇಯ ದಿಕ್ಕಿಗೆ. ಎಲ್ಲಿಂದ ಇದು ಉದಯ ಆಗಿರ್ತಕ್ಕಂಥದ್ದು? ಕೋಲಾರದ ಡಿಸ್ಟಿಕ್ ಅಲ್ಲಿ ಈ ಭಾಗದಲ್ಲಿ, ಕೋಲಾರ ಡಿಸ್ಟಿಕ್ ನ ಈ ಭಾಗದಲ್ಲಿ. ಕೋಲಾರದ ತಳಗವಾರ. ಕೋಲಾರದ ತಳಗವಾರ. ಕೋಲಾರದ ತಳಗವಾರ. ಕ್ಲಿಯರ್? ಏನೋ ಡೌಟ್ ಇದೆಯಾ? ನೀಟಾಗಿ ಮ್ಯಾಪ್ ಮಾಡ್ಕೋಬೇಕು.
ಏನೋ ಡೌಟ್ ಇದೆ ದಯವಿಟ್ಟು ಕೇಳಿ. ಏನೋ ಡೌಟ್ ಇದೆಯಾ? ಏನೋ ಡೌಟ್ ಇದೆಯೇನ್ರಿ? ಮಾತಾಡ್ರಿ. ನೀವು ಮಾತಾಡೋರ್ಗು ನಾನು ಮುಂದಕ್ಕೆ ಹೋಗಲ್ಲ. ಕ್ಲಿಯರ್? ಚಾಟ್ ಬಾಕ್ಸ್ ಇದೆ, ಅಲ್ಲಿ ಚಾಟ್ ಮಾಡಬೇಕು. ಎಸ್ ಚಂದನ್ ವೆರಿ ಗುಡ್, ಚಿತ್ರ ವೆರಿ ಗುಡ್. ಓಕೆ, ಈಗ ಬನ್ನಿ. ಈ ಚಿಕ್ಕಬಳ್ಳಾಪುರದಿಂದ ಉತ್ತರಕ್ಕೆ ಹೋಯ್ತಲ್ವಾ, ಅದನ್ನ ನಾವು ಉತ್ತರ ಪೆನ್ನಾರ್ ಅಂತ ಹೇಳಿ ಕರೆದ್ವಿ. ಅದೇ ಚಿಕ್ಕಬಳ್ಳಾಪುರದಿಂದ ಸೊ ಈ ಭಾಗದಿಂದ ದಕ್ಷಿಣಕ್ಕೆ ಬರ್ತಾ ಹೋಗ್ತಾ ಇದೆ. ಅದರಲ್ಲಿ ದಕ್ಷಿಣಕ್ಕೆ ಎಲ್ಲಿ ಬಂತು? ಬೆಂಗಳೂರು ಗ್ರಾಮಾಂತರ, ಆ ನಂತರ ಕೋಲಾರದಿಂದ ತಮಿಳ್ನಾಡಿಗೆ ಹೋಗ್ತಾ ಇದೆ. ಸೊ ಇದು ಯಾವ ರಿವರ್ ಅಂದ್ರೆ ದಕ್ಷಿಣಕ್ಕೆ ಬಂತಲ್ವಾ, ದಕ್ಷಿಣ ಪೆನ್ನಾರ್. Just a minute. ದಕ್ಷಿಣ ಪೆನ್ನಾರ್. ದಕ್ಷಿಣ ಪೆನ್ನಾರ್ ತಮಿಳುನಾಡಿಗಿಂತ ಬರೋದಕ್ಕಿಂತ ಮುಂಚೆ ಯಾವ ಜಿಲ್ಲೆಯನ್ನ ಹಾದು ಹೋಯ್ತು? ಯಾವ್ಯಾವ ಜಿಲ್ಲೆಯನ್ನ ಹಾದು ಹೋಯ್ತು ಅಂದ್ರೆ, ಒಂದು ಚಿಕ್ಕಬಳ್ಳಾಪುರ, ಎರಡನೇದು ಬೆಂಗಳೂರು, ಮೂರನೇದು ಕೋಲಾರ. ಇಂಪಾರ್ಟೆಂಟ್ ಇದು ಇನ್ಫಾರ್ಮೇಶನ್, ಹೆಂಗ್ ಬೇಕಾದ್ರೂ ಕ್ವಶನ್ ಅನ್ನ ಕೇಳಬಹುದು. ಮ್ಯಾಪಿಂಗ್ ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿರ್ಬೇಕು. ಸೊ ಯಾವ್ದ್ರಿ? ಬೆಂಗಳೂರು. ಅದಕ್ಕಿಂತ ಮುಂಚೆ ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ. ಓಕೆನಾ? ಸೊ ಲಾಂಗ್ ಸ್ಟೋರಿ ಶಾರ್ಟ್, ನಾವೀಗ ನಂದಿದುರ್ಗ ನದಿ ವ್ಯವಸ್ಥೆಯನ್ನ ನೋಡ್ತಾ ಹೋಗ್ತಾ ಇದ್ದೀವಿ. ಸೊ ಈ ಚಿಕ್ಕಬಳ್ಳಾಪುರದ ದಕ್ಷಿಣಕ್ಕೆ ಇರತಕ್ಕಂತಹ ಒಂದು ಪರ್ವತ ಶ್ರೇಣಿ ನಂದಿದುರ್ಗ ಅಥವಾ ನಂದಿದುರ್ಗ ರೇಂಜ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಆ ನಂದಿದುರ್ಗ ರೇಂಜ್ ಇಂದ ಉತ್ತರಕ್ಕೆ ಒಂದು ನದಿ ಹೋಗ್ತಾ ಹೋಗುತ್ತೆ. ಅದು ಚನ್ನಕೇಶವ ಬೆಟ್ಟ ಅಂತ ಹೇಳಿ. ಈ ನಂದಿ ಬೆಟ್ಟದ ಹತ್ರ ಒಂದು ಪರ್ಟಿಕ್ಯುಲರ್ ಆಗಿ ಬೆಟ್ಟ ಇದೆ. ನಂದಿ ಬೆಟ್ಟದ ಹತ್ರನೇ ಒಂದು ಬೆಟ್ಟ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಬೆಟ್ಟ. ಸೊ ಅದು ಯಾವುದು ಅಂದ್ರೆ ಚನ್ನಕೇಶವ ಬೆಟ್ಟ. ಸೊ ಈ ಚನ್ನಕೇಶವ ಬೆಟ್ಟದ ಹತ್ರ ಒಂದು ನದಿ ಹುಟ್ಟುತ್ತೆ. ಅದ್ಯಾವುದು ಅಂದ್ರೆ ಉತ್ತರ ಪೆನ್ನಾರ್. ಉತ್ತರಕ್ಕೆ ಹೋಗೋದ್ರಿಂದ ನಾರ್ತ್ ಪೆನ್ನಾರ್ ಅಂತ ಹೇಳಿ ಕರಿತೀವಿ. ಅದು ಚಿಕ್ಕಬಳ್ಳಾಪುರದಿಂದ ತುಮಕೂರ್ಗೆ ಹೋಗಿ, ತುಮಕೂರಿಂದ ಅಗೈನ್ ಆಂಧ್ರ ಪ್ರದೇಶಕ್ಕೆ ಬಂದು, ಆಂಧ್ರ ಪ್ರದೇಶದಿಂದ ಅಗೈನ್ ತುಮಕೂರ್ನ ಪಾವಗಡಕ್ಕೆ ಬಂದು, ನಂತರ ಅದು ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ. ಒಟ್ಟು ಇಲ್ಲಿ ಚಿಕ್ಕಬಳ್ಳಾಪುರ ಮತ್ತೆ ತುಮಕೂರಲ್ಲಿ 48 ಕಿಲೋಮೀಟರ್, ನಂತರ ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ. ನಂತರ ಅಗೈನ್ ತುಮಕೂರಿನ ಪಾವಗಡದಲ್ಲಿ 13 ಕಿಲೋಮೀಟರ್, 61 ಕಿಲೋಮೀಟರ್ ಇದು ಕರ್ನಾಟಕದಲ್ಲಿ ಹರಿಯುತ್ತೆ. ಸೊ ನಂತರ ಇದು ಆಂಧ್ರ ಪ್ರದೇಶಕ್ಕೆ ಹೋಗಿ ಆ ನಂತರ ಪಶ್ಚಿಮ ಬಂಗಾಳಕ್ಕೆ ಹೋಗುತ್ತೆ. ಸೊ ಅದರಿಂದ ಇದನ್ನ ಈಸ್ಟ್ ಫ್ಲೋಯಿಂಗ್ ರಿವರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಇದರಲ್ಲಿ ಜಯಮಂಗಲಿ ಅಂತಕ್ಕಂಥದ್ದು ತುಮಕೂರು ಹತ್ರ ನದಿ ಹುಟ್ಟಿ ತುಮಕೂರಿಂದ ಬಂದು ತುಮಕೂರಲ್ಲೇನೆ ಉತ್ತರ ಪೆನ್ನಾರ್ ಅಥವಾ ನಾರ್ತ್ ಪೆನ್ನಾರ್ ಅಥವಾ ಉತ್ತರದ ಪಿನಾಕಿನಿ ನದಿಯನ್ನ ಸೇರ್ಕೊಳ್ಳುತ್ತೆ. ಇದು ಉತ್ತರ ಪೆನ್ನಾರ್ನ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ, ಎಡದಂಡೆ ಮೇಲೆ ಇರ್ತಕ್ಕಂತಹ
ಉಪನದಿ. ನಂತರ ಇದರ ಉತ್ತರ ಪೆನ್ನಾರ್ನ ಬಹುಮುಖ್ಯ ಉಪನದಿಗಳಂದ್ರೆ ಇನ್ನ ಎರಡು. ಒಂದು ಚಿತ್ರಾವತಿ, ಅದು ಕೂಡ ಚಿಕ್ಕಬಳ್ಳಾಪುರದಿಂದ ನಿಮ್ಗೆ ಪೆನ್ನಾ ರಿವರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದೇ ಉತ್ತರ ಪೆನ್ನಾರನ್ನ ಆಂಧ್ರ ಪ್ರದೇಶದಲ್ಲಿ ಪೆನ್ನಾ ರಿವರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಆ ಪೆನ್ನಾ ರಿವರ್ಗೆ ಚಿತ್ರಾವತಿ ನದಿ ಹೋಗಿ ಸೇರ್ಕೊಳ್ಳುತ್ತೆ. ಇದು ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ, ಬಲದಂಡೆಯಲ್ಲಿರೋದ್ರಿಂದ ನೋಡಿ ಉತ್ತರ ಪೆನ್ನಾರ್ ಹಿಂಗ್ ಹೋಗ್ತಾ ಇದೆಯಲ್ಲ, ಅದಕ್ಕೆ ಬಲಗಡೆಗೆ ಇದೆಯಲ್ವಾ, ಸೊ ಹಂಗಾಗಿ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ. ಆ ನಂತರ ಇದೇ ಚಿಕ್ಕಬಳ್ಳಾಪುರ ನಂದಿದುರ್ಗದ ಹತ್ರ ನಾರ್ತ್ ಈಸ್ಟ್ ಈಶಾನ್ಯ ಭಾಗಕ್ಕೆ ಒಂದು ಉಪನದಿ ಹೋಗ್ತಾ ಹೋಗುತ್ತೆ. ಅದ್ಯಾವುದು ಅಂದ್ರೆ ಪಾಪಾಗ್ನಿ. ಅದು ಕೂಡ ಪೆನ್ನಾ ರಿವರ್ ಅನ್ನ ಆಂಧ್ರ ಪ್ರದೇಶದಲ್ಲಿ ಸೇರ್ಕೊಳ್ಳುತ್ತೆ. ಸೊ ಯಾವ ಆಂಗಲ್ ಅಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು, ಯಾವ ದಿಕ್ಕಿಗೆ, ಈಶಾನ್ಯ. ಇದು ಇಂಪಾರ್ಟೆಂಟ್. ನಂತರ ಈ ನಂದಿದುರ್ಗ ಬೆಟ್ಟದಿಂದ ದಕ್ಷಿಣಕ್ಕೆ ಈಗ ಆಲ್ರೆಡಿ ಆಯ್ತು, ದಕ್ಷಿಣಕ್ಕೆ ರಿವರ್ ಬರ್ತಾ ಹೋಗುತ್ತೆ. ಅದೇ ದಕ್ಷಿಣ ಪೆನ್ನಾರ್. ಇದು ದಕ್ಷಿಣ ಪೆನ್ನಾರು ಈ ನಂದಿದುರ್ಗದಿಂದ ಅಂದ್ರೆ ಚಿಕ್ಕಬಳ್ಳಾಪುರದಿಂದ ನೆಕ್ಸ್ಟ್ ಇದು ಬೆಂಗಳೂರು ಗ್ರಾಮಾಂತರಕ್ಕೆ ಬಂದ ನಂತರ ನೆಕ್ಸ್ಟ್ ಇದು ಕೋಲಾರ. ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಮತ್ತೆ ಕೋಲಾರದ ಮೂಲಕ ತಮಿಳ್ನಾಡಿಗೆ ಹೋಗ್ತಾ ಹೋಗುತ್ತೆ. ಇದು ದಕ್ಷಿಣ ಪೆನ್ನಾರ್. ಆ ನಂತರ ಈ ನಂದಿ ಬೆಟ್ಟದಿಂದ ಕೆಳಗಡೆ ಈ ಕೋಲಾರ ಹತ್ರ ಅದರಲ್ಲೂ ಕೂಡ ತಳಗವಾರ ಅಂತಕ್ಕಂಥ ಒಂದು ಪ್ರದೇಶದಿಂದ ಒಂದು ನದಿ ಸೌತ್ ಈಸ್ಟ್ ಆಗ್ನೇಯಕ್ಕೆ ಹೋಗುತ್ತೆ. ಅದ್ಯಾವುದು ಅಂದ್ರೆ ಪಾಲರ್ ರಿವರ್. ಸೊ ಇದು ಈ ನಂದಿ ದುರ್ಗ ಈ ಒಂದು ವಿಭಾಜಕ ಏನಿದೆಯಲ್ವಾ, ಇಲ್ಲಿ ಹುಟ್ಟೋದ್ರಿಂದ ಇದನ್ನ ನಂದಿದುರ್ಗ ನದಿ ವ್ಯವಸ್ಥೆ ಅಂತೇಳಿ ಕರಿತಾ ಹೋಗ್ತೀವಿ. ನಂದಿದುರ್ಗ ಬೇಸಿನ್ ಅಂತ ಕೂಡ ಕರಿತಾ ಹೋಗ್ತೀವಿ. ಯೂಶಲಿ ಇಲ್ಲಿ ನಾರ್ತ್ ಪೆನ್ನಾರ್ ಮತ್ತೆ ಸೌತ್ ಪೆನ್ನಾರ್, ಅದ್ರ ಜೊತೆಗೆ ಪಾಲರ್ ಅತಿ ಹೆಚ್ಚು ಪ್ರದೇಶವನ್ನ ಒಳಗೊಂಡಿರೋದ್ರಿಂದ ಈ ನಂದಿದುರ್ಗ ರಿವರ್ ಬೇಸಿನ್ ಏನಿದೆ, ನಂದಿದುರ್ಗ ಜಲಾನಯನ ಪ್ರದೇಶ ಅಥವಾ ನಂದಿದುರ್ಗ ನದಿ ವ್ಯವಸ್ಥೆ ಏನಿದೆ, ಇದನ್ನ ನಾವು ಪಾಲಾರ್ ಅಥವಾ ಪೆನ್ನಾರ್ ಬೇಸಿನ್, ಪೆನ್ನಾರ್ ನದಿ ವ್ಯವಸ್ಥೆ ಅಂತಾನೂ ಕೂಡ ಕರೀತಾ ಹೋಗ್ತೀವಿ. ಸೊ ಈಗ ಈ ಮ್ಯಾಪ್ ಅನ್ನ ತಾವು ಮಾಡಿದಿರಲ್ವಾ, ಒಂದು ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಒಂದು ವಿಚಾರವನ್ನ ತಾವು ಒಬ್ಸರ್ವ್ ಮಾಡ್ತಿದ್ರ. ಏನು ಅಂದ್ರೆ ಬೆಟ್ಟ ಇಲ್ಲಿದೆ, ಬೆಟ್ಟ ಯೂಶಲಿ ನದಿಗಳನ್ನ ತಾವು ಒಬ್ಸರ್ವ್ ಮಾಡಿ ನೋಡಿ. ಇಲ್ಲೊಂದು ಹುಟ್ಟಿ ಹಿಂಗೋಯ್ತಾ, ಇಲ್ಲುಟ್ಟಿ ಹಿಂಗೊಂದು ಹೋಯ್ತಾ, ಇಲ್ಲುಟ್ಟಿ ಹಿಂಗೊಂದು ಬಂತ, ಇಲ್ಲುಟ್ಟಿ ಹಿಂಗೊಂದು ಹೋಯ್ತಾ. ಆ ನಂತರ ಈ ಅರ್ಕಾವತಿ ಶಿಂಷ ಹಿಂಗ್ ಬಂದ್ವಾ, ಕಾವೇರಿಗೆ ಹೋದ್ವಾ ಅವೆರಡು, ಅರ್ಕಾವತಿ ಶಿಂಷ. ಸೊ ಇಲ್ಲಿ ಒಂದು ಪ್ಯಾಟ್ರನ್ ಅನ್ನ ತಾವು ಒಬ್ಸರ್ವ್ ಮಾಡ್ತಿದ್ರ. ಯಾವ ಪ್ಯಾಟ್ರನ್ ಅಂದ್ರೆ ಇಲ್ಲಿಂದ ಹುಟ್ಟಿ ಈ ಕಡೆ ಒಂದು ರಿವರು, ಈ ಕಡೆ ಒಂದು ರಿವರು, ಈ ಕಡೆ ಒಂದು ರಿವರು, ಈ ಕಡೆ ಒಂದು, ಈ ಕಡೆ ಒಂದು, ಈ ಕಡೆ. ಯಾವ ಪ್ಯಾಟ್ರನ್ ಇದು? ವೃತ್ತಾಕಾರದ ಒಂದು ಪ್ಯಾಟ್ರನ್ ಅನ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಇದನ್ನೇ ನಂದಿದುರ್ಗ ನದಿ ವ್ಯವಸ್ಥೆಯನ್ನ ನಾವೇಂತ ಹೇಳಿ ಕರಿತೀವಿ, ರೇಡಿಯಲ್ ಡ್ರೈನೇಜ್ ಪ್ಯಾಟ್ರನ್. ವೃತ್ತಾಕಾರದ, ಕನ್ನಡದಲ್ಲಿ ವೃತ್ತಾಕಾರದ ನದಿ ವ್ಯವಸ್ಥೆ, ವೃತ್ತಾಕಾರದ ನದಿ ವ್ಯವಸ್ಥೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಕ್ಲಿಯರ್? ಏನ ಡೌಟ್ ಇದೆಯಾ? ವೃತ್ತಾಕಾರದ ಮಾದರಿಯ ನದಿ ವ್ಯವಸ್ಥೆ. ಕ್ಲಿಯರ್? ಅದೇ ನಾನ್ ನಿಮಗೆ ಕೃಷ್ಣಾ ರಿವರ್ ಬಗ್ಗೆ ಹೇಳ್ಕೊಡ್ಬೇಕಾದ್ರೆ, ಮಹಾರಾಷ್ಟ್ರದ ಮಹಾಬಲಿಪುರಮಿಂದ ಕೃಷ್ಣಾ ರಿವರ್ ಬಂದು ಕರ್ನಾಟಕ ಎಂಟರ್ ಆದ ನಂತರ ತೆಲಂಗಾಣ, ಆಂಧ್ರ ಪ್ರದೇಶ ಮೂಲಕ ವೆಸ್ಟ್ ಬೆಂಗಾಲ್ ಹೋಯಿತು. ಸೊ ಇದಕ್ಕೆ ನಾನು ನಿಮಗೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ ಡೀಟೇಲ್ಡ್ ಆಗಿ. ತುಂಗ, ಭದ್ರಾ, ಆನಂತರ ತುಂಗಾಭದ್ರ, ಘಟಪ್ರಭಾ, ಮಲಪ್ರಭಾ, ಭೀಮಾ, ಧೋನಿ, ನಂತರ ಸೊ ಈ ತರ
ನದಿ ವ್ಯವಸ್ಥೆ ಕಂಡುಬಂತು. ಎಲ್ಲಿ? ಕೃಷ್ಣ ನದಿಯಲ್ಲಿ. ಅದೇ ನೀವು ಕಾವೇರಿ ನದಿಯನ್ನ ಅಂದ್ರೆ 3ನೇ ಪಾರ್ಟ್ ಅಲ್ಲಿ ನಾನು ಮ್ಯಾಪಿಂಗ್ ಮಾಡಿಸ್ಬೇಕಾದ್ರೆ ಕಾವೇರಿ ನದಿ ವ್ಯವಸ್ಥೆಯನ್ನ ಹೇಳ್ಕೊಟ್ಟಿದ್ದೆ. ಹೇಗೆ ಕಾವೇರಿ ನದಿ ವ್ಯವಸ್ಥೆಯಲ್ಲೂ ಇದೇ ತರ ಪ್ಯಾಟರ್ನ್ ಅಲ್ವಾ ಬಂದಿದ್ದು? ಕಾವೇರಿ ನದಿಯಲ್ಲೂ ಕೂಡ ಇದೇ ತರ ಇದರ ಉಪನದಿಗಳು ಆರಂಗಿ, ಲಕ್ಷ್ಮಣ ತೀರ್ಥ, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಭವಾನಿ, ಅಮರಾವತಿ. ಸೊ ಇದೇ ಪ್ಯಾಟರ್ನ್ ಬಂತಲ್ವಾ? ಸೊ ಈ ಕೃಷ್ಣ ಮತ್ತೆ ಕಾವೇರಿ ಇದು ಯಾವ ರೀತಿಯ ನದಿ ವ್ಯವಸ್ಥೆನ ಒಳಗೊಂಡಿದೆ? ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಆನ್ಸರ್ ಮಾಡಬೇಕು. ಯಾವ ರೀತಿಯ ನದಿ ವ್ಯವಸ್ಥೆ ಒಳಗೊಂಡಿದೆ? ಫಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಈ ತರ ಇರ್ತಕ್ಕಂಥದ್ದು ಯಾವ ಪ್ಯಾಟರ್ನ್ ಇದು? ಎಸ್ ಚಿತ್ರ, ವೆರಿ ಗುಡ್. ವೃಕ್ಷ ಮಾದರಿ. ಸೊ ಮರಗಳ ತರ ಇದೆಯಲ್ವಾ ಇದು? ಸೊ ನೋಡಿ, ಮರದ ಒಂದು ಕೊಂಬೆ ರೆಂಬೆ ತರ ಇದೆಯಲ್ವಾ? ಸೊ ವೃಕ್ಷ ಮಾದರಿ. ಇಂಗ್ಲಿಷ್ ಅಲ್ಲಿ ಅಂತ ಹೇಳಿ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ಕೊಟ್ಟಿದ್ದೆ ನಿಮ್ಗೆ? ಎಸ್, ಡೆಂಟ್ರಿಕ್ ಪ್ಯಾಟರ್ನ್. ಎಸ್, ವೆರಿ ಗುಡ್ ರೋಶ್ನಿ ಮ್ಯಾಮ್. ಓಕೆ, ಈಗ ಮ್ಯಾಪ್ ಅನ್ನ ತಾವು ಮಾಡಿದ್ದೀರಾ ಎಲ್ಲರೂ ಅನ್ಕೊಂಡಿದ್ದೀನಿ. ಎಸ್, ಎಲ್ಲರೂ ಕೂಡ ಈ ಮ್ಯಾಪ್ ಅನ್ನ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ. ಯಾರಾದ್ರೂ ಮ್ಯಾಪ್ ಮಾಡಿಲ್ಲ ಅಂದ್ರೆ ಫೋಟೋವನ್ನ ತೆಗೆದುಕೊಂಡು ಮನೇಲಿ ಹೋಗಿ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಕ್ಲಾರಿಟಿ ಸಿಗಲ್ಲ. ಸರ್ ಯಾವ ರೀತಿ ಕ್ವಶನ್ ಕೇಳ್ತಾರೆ ಸರ್? ಇನ್ಕ್ಲೂಡಿಂಗ್ ಈಗ ಫಾರ್ ಎಕ್ಸಾಂಪಲ್ ದಕ್ಷಿಣ ಪೆನ್ನಾರ್ ಯಾವ ಯಾವ ಡಿಸ್ಟ್ರಿಕ್ಟ್ ಗಳನ್ನ ಹಾದು ಹೋಗುತ್ತೆ, ಯಾವ ಯಾವ ಜಿಲ್ಲೆಗಳನ್ನ? ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ನೆಕ್ಸ್ಟ್ ಇದು ಕೋಲಾರ. ಈ ರೀತಿನಾದ್ರೂ ಕೇಳಬಹುದು. ಅಥವಾ ನಂದಿ ದುರ್ಗ ನದಿ ವ್ಯವಸ್ಥೆನ ನೀವು ಗಮನಿಸ್ತಾ ಇದ್ರೆ ಯಾವ ಪ್ಯಾಟರ್ನ್ ಆಗಿದೆ? KS ಕ್ವಶನ್ ಇದು ಯೂಶಲಿ. ಯಾವುದು ರಿವರ್ ಪ್ಯಾಟರ್ನ್ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ದು. ಯಾವ ಮಾದರಿಯಲ್ಲಿ ಇರ್ತಕ್ಕಂಥದ್ದು? ಇದು ರೇಡಿಯಲ್ ಪ್ಯಾಟರ್ನ್, ವೃತ್ತಾಕಾರದ್ದು. ಸೊ ಇಲ್ಲಿ ಇನ್ನೂ ಒಂಥರ ಕ್ವಶನ್ ಅನ್ನ ಕೇಳಬಹುದು. ನದಿ ದುರ್ಗ ವ್ಯವಸ್ಥೆಯಲ್ಲಿ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯಕ್ಕೆ ಹೋಗ್ತಕ್ಕಂತಹ ಒಂದು ಉಪನದಿ ಯಾವುದು ಅಂತ ಕೇಳ್ಬೋದು. ಯಾವುದು ಈಶಾನ್ಯಕ್ಕೆ ಹೋಗೋದು? ಪಾಪಾಗ್ನಿ. ಪಾಪಾಗ್ನಿ ಯಾವ ನದಿಯ ಉಪನದಿ? ಉತ್ತರ ಪೆನಾಕಿನಿ. ಉತ್ತರ ಪೆನಾಕಿನಿಯ ಎಡದಂಡೆ ಮೇಲೆ ಇರ್ತಕ್ಕಂಥ ಉಪನದಿ ಯಾವುದು ಅಂತ ಕೇಳಿದ್ರೆ, ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಯಾವುದು ಅಂತ ಕೇಳಿದ್ರೆ ಜಯಮಂಗಲಿ. ಜಯಮಂಗಲಿ ಎಲ್ಲಿ ಇರ್ತಕ್ಕಂಥದ್ದು? ತುಮಕೂರಿನಲ್ಲಿ. ಒಟ್ಟು ಉತ್ತರ ಪೆನಾಕಿನಿ ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಹೋಗುತ್ತೆ? 48 + 13 61 ಕಿಲೋಮೀಟರ್. ನೆಕ್ಸ್ಟ್ ನಂದಿ ದುರ್ಗ ಡ್ರೈನೇಜ್ ಸಿಸ್ಟಮ್ ಏನಿದೆ ಇದರಲ್ಲಿ ಸೌತ್ ಈಸ್ಟ್ ಆಗ್ನೇಯಕ್ಕೆ ಹೋಗೋದು ಯಾವುದು ಅಂತ ಕೇಳ್ಬೋದು. ಯಾವುದು? ಪಾಲಾರ್. ಸೊ ಇಷ್ಟು ಕ್ಲಾರಿಟಿ ಇರಬೇಕು ಅಂದ್ರೆ ನೀವು ಮ್ಯಾಪಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಸೊ ನಾನು ಮಾಡಿದ್ದೀನಿ ನೋಡಿ, ನಿಮ್ಗೆ ನೋಟ್ಸ್ ಅಲ್ಲಿ ಕೂಡ ಕೊಟ್ಟಿದ್ದೀನಿ, ನೀವು ಒಂದು ಟೈಮ್ ಮಾಡ್ಕೋಬೇಕಾಗತ್ತೆ. ಎಸ್, ನಾನು ನೋಟ್ಸ್ ಅಲ್ಲಿ ಹಾಕಿರ್ತೀನಿ, ಜೆರಾಕ್ಸ್ ಅನ್ನ ತೆಗೆದುಕೊಂಡು ತಾವು ಮಾಡಿ. ನಾನು ಇಷ್ಟೊತ್ತು ಏನ್ ಹೇಳ್ಕೊಟ್ನಲ್ವಾ, ಅದು ರಿವಿಷನ್ ಮಾಡ್ಕೊಳ್ಲಿಕ್ಕೆ ಈಸಿ ಆಗ್ತಕ್ಕಂಥ ಒಂದು ಪೇಜ್ ಇದೆ, ಅಬ್ಸರ್ವ್ ಮಾಡಿ. ನಂದಿ ಹಿಲ್ಸ್, ನಂದಿ ದುರ್ಗ ರಿವರ್ ಸಿಸ್ಟಮ್ ಅನ್ನ ನೋಡ್ತವ್ರೆ. ಅರ್ಕಾವತಿ ಇದು ಕಾವೇರಿಗೆ ಜಾಯ್ನ್ ಆಗುತ್ತೆ. ಇದು ಕಾವೇರಿ ಜಾಯ್ನ್ ಆದ ನಂತರ ವೆಸ್ಟ್ ಬೆಂಗಾಲ್ಗೆ ಇದು ಹೋಗೋದು. ಇದು ಕೂಡ ಈಸ್ಟ್ ಫ್ಲೋಯಿಂಗ್ ರಿವರ್, ಪೂರ್ವಕ್ಕೆ ಇರತಕ್ಕಂಥದ್ದು. ನೆಕ್ಸ್ಟ್ ಉತ್ತರ ಪಿನಾಕಿನಿ ಬಗ್ಗೆ ನಾವು ನೋಡ್ತಾ ಹೋದ್ವಿ. ಇದಕ್ಕೆ ಮೇಜರ್ ಟ್ರಿಬ್ಯೂಟರೀಸ್ ಬಂದ್ಬಿಟ್ಟು ಜಯಮಂಗಲಿ, ಚಿತ್ರಾವತಿ, ಪಾಪಾಗ್ನಿ. ಜಯಮಂಗಲಿ, ಚಿತ್ರಾವತಿ ಮತ್ತೆ ಪಾಪಾಗ್ನಿ. ಸೊ ಅದನ್ನ ನಾವು ಮೂರನ್ನು ಕೂಡ ನಾವು ನೋಡಿದ್ವಿ. ಎಲ್ಲಿ ನೋಡಿ, ಇಲ್ಲಿ ಚಿತ್ರಾವತಿ, ಪಾಪಾಗ್ನಿ ಮತ್ತೆ ಜಯಮಂಗಲ. ಸೊ ನೆಕ್ಸ್ಟ್ ದಕ್ಷಿಣ ಪೆನ್ನಾರ್. ದಕ್ಷಿಣ ಪೆನ್ನಾರು ಕರ್ನಾಟಕ ಮತ್ತೆ ತಮಿಳುನಾಡು ಮೂಲಕ ಆದಾಗ್ತಕ್ಕಂಥದ್ದು. ನೆಕ್ಸ್ಟ್ ಪಾಲಾರ್ ಬಗ್ಗೆನೂ ಕೂಡ ನಾವು ನೋಡ್ತಾ ಬಂದ್ವಿ. ಸೊ ಇದರ ಒಂದಷ್ಟು ಸಮ್ಮರಿ ಇದೆ, ನಾವು ನೋಡಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಪೆನ್ನಾರ್ ಅಂಡ್ ಪಾಲಾರ್ ಬೇಸಿನ್. ಸೊ ಇದು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪೆನ್ನಾರ್ ಮತ್ತೆ ಪಾಲಾರ್ ಜಲಾನಯನ ಅಂತಾನು ಕೂಡ ಕರಿತೀವಿ. ಅದೇ ನಂದಿ ದುರ್ಗ ರಿವರ್ ಒರಿಜಿನೇಟೆಡ್ ಫ್ರಮ್ ನಂದಿ ದುರ್ಗ, ನಂದಿ ಹಿಲ್ಸ್, ನಂದಿ ಬೆಟ್ಟದಲ್ಲಿ ಹುಟ್ಟತಕ್ಕಂಥದ್ದು ಇಲ್ಲಿರ್ತಕ್ಕಂಥ ನದಿಗಳು. ಇಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ರೇಡಿಯಲ್ ಡ್ರೈನೇಜ್ ಪ್ಯಾಟರ್ನ್. ಇದು ವಿಕಿರಣ ಅಲ್ರಿ, ಇದು ಮಿಸ್ ಆಗಿದೆ. ಇದು
ವೃತ್ತಾಕಾರ. ನೀಟಾಗಿ ಬರ್ಕೊಳ್ಳಿ ನೋಟ್ಸ್ ಅಲ್ಲಿ, ವೃತ್ತಾಕಾರ ಮಾದರಿಯ ನದಿ ವ್ಯವಸ್ಥೆ. ದಿಸ್ ಡ್ರೈನೇಜ್ ಪಾರ್ಟ್ಸ್ ದ ಡ್ರೈನ್ಸ್ ಪಾರ್ಟ್ಸ್ ಆಫ್ ತುಮಕೂರು. ಇದು ಯಾವ ಯಾವ ಒಂದು ಜಿಲ್ಲೆಗಳನ್ನ ಒಳಗೊಂಡಿದೆ ಅಂದ್ರೆ ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು, ರಾಮನಗರ, ಕೋಲಾರ ಡಿಸ್ಟಿಕ್ ಕೂಡ ಇದು ನದಿ ವ್ಯವಸ್ಥೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಮುಖ ಉಪನದಿಗಳನ್ನ ನೋಡ್ತಾ ಹೋದ್ರೆ ಉತ್ತರ ಪಿನಾಕಿನಿ, ಇದ್ರ ಬಗ್ಗೆ ನಾವು ಆಲ್ರೆಡಿ ನೋಡಿದ್ವಿ. ಇದೆಲ್ಲಿ ಹುಟ್ಟುತ್ತೆ ಅಂತ ಹೇಳಿದ್ವಿ, ಚೆನ್ನಕೇಶವ ಬೆಟ್ಟ. ನೋಡಿ, ತುಮಕೂರಿನ ಚೆನ್ನಕೇಶವ ಬೆಟ್ಟ. ಸೊ ನಾನು ಇದನ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಟ್ಸ್ ಅಲ್ಲಿ ಎಲ್ಲವನ್ನು ಕೂಡ ಹಾಕಿದ್ದೀನಿ, ಯಾವುದನ್ನು ಕೂಡ ಬಿಟ್ಟಿಲ್ಲ. ತಾವೇನ್ ನೋಡ್ಕೋಬೇಕು ಅಂದ್ರೆ ಕರ್ನಾಟಕದಲ್ಲಿ ಒಟ್ಟು 51 ಕಿಲೋಮೀಟರ್. ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ, ಇದೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಒಟ್ಟು ಇದರ ಉದ್ದ 597 ಕಿಲೋಮೀಟರ್. ದೆನ್ ಇದರ ಮೇಜರ್ ಟ್ರಿಬ್ಯೂಟರೀಸ್ ಆಲ್ರೆಡಿ ಹೇಳ್ಕೊಟ್ಟಿದ್ದೇನೆ, ಜಯಮಂಗಲಿ, ಚಿತ್ರವತಿ, ಪಾಪಾಗ್ನಿ. ದಕ್ಷಿಣ ಪಿನಾಕಿನಿ ಎಲ್ಲಿ ಹುಟ್ಟುತ್ತೆ? ಯೂಶಲಿ ಆರೋಹಳ್ಳಿ ಅಂತಕ್ಕಂತಹ ಒಂದು ಹಳ್ಳಿಯಲ್ಲಿ. ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ ಈ ನೇಮನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅದನ್ನ ಬಿಟ್ರೆ ಬೇ ಆಫ್ ಬೆಂಗಾಲ್ಗೆ ಹೋಗುತ್ತಿದ್ದು ಕೂಡ ಇದೆಲ್ಲವನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಪಾಲಾರ್ ನದಿ ಬಗ್ಗೆನೂ ಕೂಡ ಇಲ್ಲಿರ್ತಕ್ಕಂಥದ್ದೆಲ್ಲವನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕರ್ನಾಟಕದಲ್ಲಿ 93 ಕಿಲೋಮೀಟರ್ ಇದು ನದಿ ಹರಿತಾ ಹೋಗುತ್ತೆ. ಜಸ್ಟ್ ರಿವಿಷನ್ಗೆ ಅಂತೇಳಿ ಒಂದಷ್ಟು ಒನ್ ಲೈನ್ ಅನ್ನ ಕೊಟ್ಟಿದ್ದೀನಿ, ಇದನ್ನ ತಾವು ನೋಡ್ಕೊಳ್ಳಿ. ನೆಕ್ಸ್ಟ್ ಈಗ ಕರ್ನಾಟಕದಲ್ಲಿ ಒಟ್ಟು 7 ನದಿ ವ್ಯವಸ್ಥೆಗಳನ್ನ ನೋಡಿದ್ವಿ. ಯಾವ್ಯಾವುದು ಒಟ್ಟು 7 ನದಿ ವ್ಯವಸ್ಥೆ ಅಂದ್ರೆ, ಎಸ್, ಒಂದು ಕೃಷ್ಣಾ ನದಿ ವ್ಯವಸ್ಥೆಯನ್ನ ನೋಡಿದ್ವಿ. ಒಂದು ಎರಡನೇ ಕ್ಲಾಸಲ್ಲಿ ಕಾವೇರಿ ನದಿ ವ್ಯವಸ್ಥೆಯನ್ನ ನೋಡಿದ್ವಿ. ಮೂರನೇದಾಗಿ ನಂದಿದುರ್ಗ ನದಿ ವ್ಯವಸ್ಥೆಯಲ್ಲಿ ಮೂರನೇದ್ರಲ್ಲಿ ಪಾಲಾರ್, ಪಿನಾಕಿನಿ, ಉತ್ತರ ಮತ್ತು ದಕ್ಷಿಣ ಪಿನಾಕಿನಿ, ಈ ಮೂರನ್ನ ನೋಡಿದ್ವಿ. ನೆಕ್ಸ್ಟ್ ಇದನ್ನ ಬಿಟ್ಟರೆ ಇರ್ತಕ್ಕಂಥದ್ದು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ಅಂದ್ರೆ ಪಶ್ಚಿಮಕ್ಕೆ ಹರಿತಾ ಇರತಕ್ಕಂತ ನದಿಗಳು. ಅದನ್ನ ಬಿಟ್ರೆ ನಿಮ್ಮ ಗೋದಾವರಿ ರಿವರ್ ಸಿಸ್ಟಮ್. ಯಾವ್ದ್ರಿ? ಗೋದಾವರಿ ರಿವರ್ ಸಿಸ್ಟಮ್. ನಾನು ಗೋದಾವರಿ ನದಿ ವ್ಯವಸ್ಥೆಯನ್ನ ಕಂಪ್ಲೀಟ್ ಆಗಿ ಗೋದಾವರಿ ರಿವರ್ ಸಿಸ್ಟಮ್ ಅನ್ನ ನಿಮ್ಗೆ ಇಂಡಿಯನ್ ರಿವರ್ ಸಿಸ್ಟಮ್, ಭಾರತದ ನದಿ ವ್ಯವಸ್ಥೆ ಏನ್ ಮಾಡ್ತೀನಲ್ವಾ, ಅಲ್ಲಿ ಗೋದಾವರಿ ಕಂಪ್ಲೀಟ್ ರಿವರ್ಸ್ ಅನ್ನ ನಾನು ಹೇಳ್ಕೊಡ್ತೀನಿ. ಆದ್ರೆ ಈ ಕ್ಲಾಸ್ ಅಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಗೋದಾವರಿಯ ನದಿ ವ್ಯವಸ್ಥೆ, ಕರ್ನಾಟಕ ರಿಲೇಟೆಡ್ ಗೋದಾವರಿ ರಿವರ್ ಸಿಸ್ಟಮ್, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಗೋದಾವರಿ ನದಿ ವ್ಯವಸ್ಥೆಯನ್ನ ನೋಡ್ತಾ ಹೋಗೋಣ. ತಾವು ನೋಡ್ತಾ ಇರ್ಬೋದು, ತ್ರ್ಯಂಬಕಂ ಹಿಲ್ಸ್ ಅಲ್ಲಿ ಹುಡ್ತಕ್ಕಂಥದ್ದು ಯಾವುದು? ಗೋದಾವರಿ. ಸೊ ಗೋದಾವರಿ ನದಿಗೆ ಅನೇಕ ಉಪನದಿಗಳನ್ನ ನಾವು ಕಾಣ್ತಾ ಬರ್ತೀವಿ. ಸೊ ಅದರಲ್ಲಿ ಒಂದು ಗೋದಾವರಿಯ ಒಂದು ಇಂಪಾರ್ಟೆಂಟ್ ಟ್ರಿಬ್ಯೂಟರಿ ಉಪನದಿ ಯಾವುದು ಅಂದ್ರೆ ಮಂಜೀರಾ ಅಂತ ಕರಿತೀವಿ, ಅಥವಾ ಮಾಂಜ್ರಾ ಅಂತ ಕೂಡ ಇದನ್ನ ಕರಿತಾ ಹೋಗ್ತೀವಿ. ಇದು ನಮ್ಮ ಕರ್ನಾಟಕದ, ನೋಡಿ ಕರ್ನಾಟಕ ಮ್ಯಾಪ್ ಅನ್ನ ತಾವು ಒಬ್ಸರ್ವ್ ಮಾಡ್ತಿದ್ದೀರ ಅನ್ಕೊಂಡಿದ್ದೀನಿ. ನೋಡಿ ಇದು ಕರ್ನಾಟಕ ಅಲ್ವೇನ್ರಿ? ಎಸ್, ಇದು ಕರ್ನಾಟಕ. ಸೊ ಕರ್ನಾಟಕದ ಬೀದರ್ ಏನಿದೆ, ಇದು ಬೀದರ್. ಸೊ ಈ ಬೀದರ್ನ ಭಾಗದಲ್ಲಿ ಮಾಂಜೀರಾ ಅಂತಕ್ಕಂಥ ನದಿ, ಅಂದ್ರೆ ಇದು ಆಕ್ಚುಲಿ ಏನು ಮಹಾರಾಷ್ಟ್ರ ಇದೆಯಲ್ವಾ, ಮಹಾರಾಷ್ಟ್ರದಲ್ಲಿ ಹುಟ್ಟತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿ ಹುಟ್ಟಿ ಬೀದರ್ನ ಮಧ್ಯ ಭಾಗದಲ್ಲಿ ಆಯ್ದು ತೆಲಂಗಾಣದಲ್ಲಿ ಇದು ಗೋದಾವರಿ ನದಿಯನ್ನ ಸೇರುತ್ತೆ. ಸೊ ಗೋದಾವರಿ ರಿವರ್ನ ಉಪನದಿ ಇದು, ಟ್ರಿಬ್ಯೂಟರೀಸ್. ಇದು ಹುಡ್ತಕ್ಕಂಥದ್ದಲ್ಲಿ ಮಹಾರಾಷ್ಟ್ರದಲ್ಲಿ. ಇದು ಈ ಮಂಜೀರಾ ಅಂತಕ್ಕಂಥದ್ದು ಬೀದರ್ನ ಎಕ್ಸಾಕ್ಟ್ ಮಧ್ಯ ಭಾಗದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ, ಅಂದ್ರೆ ವೆಸ್ಟ್ ಟು ಈಸ್ಟ್, ಪಶ್ಚಿಮದಿಂದ ಪೂರ್ವಕ್ಕೆ ಹೋಗುತ್ತೆ. ಸೊ ಇದೊಂದೇ ನದಿ, ಗೋದಾವರಿ ನದಿ ವ್ಯವಸ್ಥೆಯಲ್ಲಿ ಇದೊಂದೇ ಪ್ರಮುಖ ಉಪನದಿ ಕರ್ನಾಟಕದಲ್ಲಿ ಹರಿತಕ್ಕಂಥದ್ದು. ಇಲ್ಲಿ ಒಂದನ್ನ ನಾವು ಒಬ್ಸರ್ವ್ ಮಾಡ್ಬೇಕಾಗತ್ತೆ.
ಸೊ ಕರ್ನಾಟಕದ ಬೀದರ್ ಇದು ಕರ್ನಾಟಕದ ಬೀದರ್ ಇದು. ಈ ಮಾಂಜ್ರಾ ನದಿ ಮಹಾರಾಷ್ಟ್ರದ ಈ ಭಾಗದಿಂದ ಬಂದು ಪಶ್ಚಿಮದಿಂದ ಈ ಬೀದರ್ನ ಪೂರ್ವಕ್ಕೆ ಹಾದು ಹೋಗುತ್ತೆ. ಸೊ ಯಾವ ರಿವರ್ ಇದು? ಮಾಂಜ್ರಾ ಅಂತ ಹೇಳಿ ಕರಿತೀವಿ, ಅಥವಾ ಮಂಜೀರಾ ಅಂತ ಹೇಳಿ ಕರಿತೀವಿ. ಮಾಂಜರ ಅಥವಾ ಮಂಜೀರಾ ಅಂತಾನು ಕೂಡ ಕರಿತಾ ಹೋಗ್ತೀವಿ ಇದನ್ನ. ಸೊ ಇದು ಹುಟ್ಟತಕ್ಕಂಥದ್ದು ಎಲ್ಲಿ ಅಂದ್ರೆ ಮಹಾರಾಷ್ಟ್ರದ ಬೀರ್ ಜಿಲ್ಲೆ ಅಥವಾ BHIR ಬೀರ್ ಜಿಲ್ಲೆ ಅಥವಾ ಬೀಡ್ ಜಿಲ್ಲೆಯಲ್ಲಿರ್ತಕ್ಕಂತಹ ಬಾಲಾಘಾಟ್ ಶ್ರೇಣಿಯಲ್ಲಿ. ಸೊ ಮಹಾರಾಷ್ಟ್ರ ಏನಿದೆಯಲ್ವಾ ಇದು ಕರ್ನಾಟಕ ಇದು. ಇದು ಮಹಾರಾಷ್ಟ್ರ, ಸೊ ಇದು ಗೋವಾ. ಸೊ ಇದೇನಿದೆಯಲ್ವ ಇದು ತೆಲಂಗಾಣ. ಸೊ ಇಲ್ಲಿ ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಬಾಲ್ಘಾಟ್ ಶ್ರೇಣಿಯಲ್ಲಿ ಇದೆ ಅಂದ್ರೆ ಇಲ್ಲಿರ್ತಕ್ಕಂಥದ್ದು ಬಾಲ್ಘಾಟ್ ರೇಂಜ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಬೆಟ್ಟ ಬಾಲ್ಘಾಟ್ ಮತ್ತೆ ಫಾಲ್ಘಾಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ಬಾಲ್ಘಾಟ್ ಶ್ರೇಣಿನೇ ಮೇಜರ್ ವಾಟರ್ ಡಿವೈಡ್ ಆಗಿ ಇದು ಕೆಲಸವನ್ನ ಮಾಡುತ್ತೆ. ಏನ್ ಮಾಡುತ್ತೆ ಅಂದ್ರೆ, ಸೊ ಈ ಶ್ರೇಣಿ ಗೋದಾವರಿ ನದಿ ವ್ಯವಸ್ಥೆ ಹಿಂಗ್ ಹೋಗ್ಲಿಕ್ಕೆ ಸಹಾಯನ ಮಾಡುತ್ತೆ. ಗೋದಾವರಿ ನದಿ ಹಿಂಗ್ ಮೇಲ್ಗಡೆ ಹೋಗುತ್ತೆ. ಕೃಷ್ಣ ರಿವರ್ ನೋಡಿ, ಇಲ್ಲಿಂದ ಕೃಷ್ಣ ನದಿ ಹಿಂಗ್ ಬರುತ್ತೆ. ಸೊ ಈ ಕೃಷ್ಣ ಮತ್ತೆ ಗೋದಾವರಿಯನ್ನ ಬೇರ್ಪಡಿಸ್ತಕ್ಕಂಥದ್ದೇ ಈ ಬಾಲ್ಘಾಟ್. ಈ ಬಾಲ್ಘಾಟ್ ಶ್ರೇಣಿಯಲ್ಲಿ, ಮಹಾರಾಷ್ಟ್ರದ ಬಾಲ್ಘಾಟ್ ಶ್ರೇಣಿಯಲ್ಲಿ ಹುಡ್ತಕ್ಕಂಥದ್ದು ಈ ಮಾಂಜ್ರಾ ನದಿ. ಅದು ನಾನು ಅಗೇನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ವೆಸ್ಟ್ ಟು ಈಸ್ಟ್ ಅಂತಂದ್ರೆ ನೋಡಿ ಈ ತರ ಹೋಗುತ್ತೆ. ವೆಸ್ಟ್ ಇಂದ ಈಸ್ಟಿಗೆ ಹೋಗುತ್ತೆ. ವೆಸ್ಟ್ ಇಂದ ಈಸ್ಟ್, ಪಶ್ಚಿಮದಿಂದ ಪೂರ್ವಕ್ಕೆ. ಈಗ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮ್ಯಾಟ್ರ್ ಏನು ಅಂತ ಅಂದ್ರೆ, ಇದರ ಆಪೋಸಿಟ್ ಕಾರಂಜರ್ ನದಿ ಅಂತಕ್ಕಂಥದ್ದು ಬಂದು ಮಾಂಜ್ರಾ ನದಿಯನ್ನ ಸೇರುತ್ತೆ. ಸೊ ಮೈನ್ ಟ್ರಿಬ್ಯೂಟರಿ ಏನಿದೆ ಮಾಂಜ್ರಾ, ಅದು ಪಶ್ಚಿಮದಿಂದ ಪೂರ್ವಕ್ಕೆ ಹೋದರೆ, ಕಾರಂಜ ಅಂತಕ್ಕಂಥದ್ದು ಏನಿದೆ ಇದು ಮಾಂಜ್ರಾ ಅಥವಾ ಮಂಜೀರಾ ನದಿಯ ಉಪನದಿ. ಇದು ಪೂರ್ವದಿಂದ ಪಶ್ಚಿಮಕ್ಕೆ ಕೊಡುತ್ತೆ. ಅದು ಮಾಂಜ್ರಾ ಪಶ್ಚಿಮದಿಂದ ಪೂರ್ವಕ್ಕೆ ಬರುತ್ತೆ. ಸೊ ಈ ರೀತಿಯ ನದಿ ವ್ಯವಸ್ಥೆಯನ್ನ ಏನಂತ ಹೇಳಿ ನಾವು ಕರಿತೀವಿ? ನಿಮಗೆ ಫಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ, ಹೇಳಿ ಏನಂತ ಕರಿತೀವಿ? ಹೇಳಬೇಕು ಅಂದ್ರೆ, ಒಂದು ಪ್ರಮುಖ ನದಿಯು ಈ ತರ ಹೋಗ್ತಾ ಇದ್ರೆ ಅದರ ಉಪನದಿಯು ಅದರ ಆಪೋಸಿಟ್ ಬಂದು ಸೇರ್ಕೊಳ್ಳುತ್ತೆ. ಸೊ ಈ ರೀತಿಯ ನದಿ ವ್ಯವಸ್ಥೆನ ಈ ರೀತಿಯ ಒಂದು ರಿವರ್ ಪ್ಯಾಟರ್ನ್ ಅಥವಾ ಡ್ರೈನೇಜ್ ಪ್ಯಾಟರ್ನ್ ಅಂತ ಏನಂತ ಹೇಳಿ ಕರಿತೀವಿ. ಫಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೆ. ಎಸ್, ಆಬ್ಸಿಕ್ವೆಂಟ್ ಪ್ಯಾಟ್ರನ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಇದು ಗೋದಾವರಿ ನದಿ ವ್ಯವಸ್ಥೆಯಲ್ಲಿ, ನಾನು ಕಂಪ್ಲೀಟ್ ಗೋದಾವರಿ ನದಿ ವ್ಯವಸ್ಥೆನ ನಾನು ಇಂಡಿಯಾದಲ್ಲಿ ಹೇಳ್ಕೊಡ್ತೀನಿ.
ಜಸ್ಟ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಗೋದಾವರಿ ನದಿಯ ಒಂದು ಪ್ರಮುಖ ಉಪನದಿಯಾಗಿರ್ತಕ್ಕಂಥದ್ದು ಗೋದಾವರಿ ನದಿಯ ಬಲದಂಡೆಯ ಒಂದು ಪ್ರಮುಖ ಉಪನದಿ ಮಾಂಜೀರಾ ಅಥವಾ ಮಂಜೀರಾ ಅಂತ ಹೇಳಿ. ಸೊ ಆ ನದಿಗೆ ಮತ್ತೊಂದು ಉಪನದಿ ಇರುತ್ತೆ. ಮಂಜೀರಾ ನದಿ ನಮ್ಮ ಬಾಲ್ಘಾಟ್, ಮಹಾರಾಷ್ಟ್ರದಿಂದ ಏನ್ ಬಾಲ್ಘಾಟ್ ಇದೆಯಲ್ಲ, ಸೊ ಅಲ್ಲಿಂದ ಉದಯವಾಗಿ ಬೀದರ್ನ ಮಧ್ಯ ಭಾಗದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಹೋದ್ರೆ ಈ ಮಾಂಜೀರಾ ನದಿಯ ಉಪನದಿಯಾಗಿರ್ತಕ್ಕಂತಹ ಕಾರಂಜ ನದಿಯು ಪೂರ್ವದಿಂದ ಪಶ್ಚಿಮಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ ಅದನ್ನ. ಸೊ ಈ ಒಂದು ನದಿ ವ್ಯವಸ್ಥೆಯನ್ನ ಆಬ್ಸಿಗೆಂಟ್ ನದಿ ವ್ಯವಸ್ಥೆ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಈಗ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದಷ್ಟು ವಿಚಾರವನ್ನ ನಾವು ನೋಡ್ತಾ ಹೋಗೋಣ. ಗೋದಾವರಿ ರಿವರ್ ಬೇಸಿನ್, ಇಟ್ ಇಸ್ ಎ ಮೇಜರ್ ಪಾರ್ಟ್ ಆಫ್ ಬೀದರ್ ಡಿಸ್ಟ್ರಿಕ್ಟ್ ಲೈಸ್ ಇನ್ ದ ಗೋದಾವರಿ ಬೇಸಿನ್. ಅಂದ್ರೆ ಬೀದರ್ ಜಿಲ್ಲೆಯ ಬಹುಭಾಗವು ಗೋದಾವರಿ ನದಿ ಜಲಾನಯನ ಪ್ರದೇಶದಲ್ಲಿ ಬರ್ತದೆ. ಸೊ ಇಲ್ಲಿ ಮೋಸ್ಟ್ ಆಫ್ ದ ಬೇಸಿನ್ ಇನ್ ಕರ್ನಾಟಕ ಬಿಲಾಂಗ್ಸ್ ಟು ದ ಮಾಂಜೀರಾ ರಿವರ್. ಅಂದ್ರೆ ಗೋದಾವರಿ ನದಿಯಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮಾಂಜೀರಾ ನದಿ ಏನಿದೆ ಇದು ಇಂಪಾರ್ಟೆಂಟ್ ಟ್ರಿಬ್ಯೂಟರಿ. ಈ ಮಾಂಜೀರಾ ಇಸ್ ಇಂಪಾರ್ಟೆಂಟ್ ಟ್ರಿಬ್ಯೂಟರಿ ಆಫ್ ಗೋದಾವರಿ. ಮಾಂಜೀರಾ ಅಂತಕ್ಕಂಥದ್ದು ಗೋದಾವರಿಯ ಉಪನದಿ ಆಗಿರತಕ್ಕಂಥದ್ದು. ಇದೊಂದು ಸ್ವಲ್ಪ ಕ್ಯಾಚ್ಮೆಂಟ್ ಏರಿಯಾವನ್ನ ನೆನ್ಪಿಟ್ಕೊಳ್ಳಿ. 4405 ಸ್ಕ್ವೇರ್ ಕಿಲೋಮೀಟರ್. ಒಟ್ಟು ಜಲಾನಯನ ಪ್ರದೇಶ 4405 ಚದರ ಕಿಲೋಮೀಟರ್. ಸೊ ಅವರೇಜ್ ಆಗಿ ಈ ಗೋದಾವರಿ ಬೇಸಿನ್ ಏನಿದೆ ನಥಿಂಗ್ ಬಟ್ ಈ ಬೀದರ್ನ ಈ ಬೇಸಿನ್ ಏನಿದೆಯಲ್ವಾ, ಬೀದರ್ನ ಈ ಬೇಸಿನ್ 80 to 100 ಸೆಂಟಿಮೀಟರ್ ಮಳೆ ಬೀಳ್ತಕ್ಕಂಥ ಪ್ರದೇಶ. ನಿಮ್ಗೆ ಕ್ಲೈಮೇಟ್ ಎಲ್ಲ ಅದ್ರ ಬಗ್ಗೆ ನಾನು ಮಾತಾಡಿದೀನಿ, ತಲೆ ಕೆಡಿಸ್ಕೊಬೇಡಿ, 3rd ಚಾಪ್ಟರ್ ಅಲ್ಲಿ. ನೆಕ್ಸ್ಟ್ ಮಾಂಜೀರಾ ನದಿ, ಮಾಂಜೀರಾ ರಿವರ್. ಮಾಂಜೀರಾ ರಿವರ್ ಇಸ್ ಎ ಒನ್ ಆಫ್ ದ ಮೇಜರ್ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ಗೋದಾವರಿ. ಗೋದಾವರಿಯ ಬಲದಂಡೆಯ ಉಪನದಿ ಇದು. ಹುಡ್ತಕ್ಕಂಥದ್ದು ಮಹಾರಾಷ್ಟ್ರದ ಬೀಡ್ ಅಥವಾ ಭೀರ್ ಜಿಲ್ಲೆಯ ಬಾಲ್ಘಾಟಲ್ಲಿ ಇದು ಒರಿಜಿನ್ ಆಗ್ತಕ್ಕಂಥದ್ದು. ಇದರ ಐಟು ಗಿಟೆ ನೆನ್ಪಿಟ್ಕೊಬೇಡಿ, ಸುಮ್ಮನೆ ನಾನು ಕೊಟ್ಟಿದ್ದೀನಿ, ತಲೆ ಕೆಡಿಸ್ಕೊಬೇಡಿ ಇದೆಲ್ಲ. ಇಟ್ ಫ್ಲೋಸ್ ಥ್ರೂ ಮಹಾರಾಷ್ಟ್ರ, ಬೀದರ್ ಅಂಡ್ ಮೇಡಕ್ ಅಂಡ್ ನಿಜಾಮಾಬಾದ್. ತೆಲಂಗಾಣದ ಮೇಡಕ್ ಅಂಡ್ ನಿಜಾಮಾಬಾದ್, ಇದು ತೆಲಂಗಾಣದ ಮೇಡಕ್ ಮತ್ತು ನಿಜಾಮಾಬಾದ್ ಮೂಲಕ ಹರಿಯುತ್ತೆ. ಕರ್ನಾಟಕದಲ್ಲಿ ಇದು ಹರಿತಕ್ಕಂತಹ ನದಿಯ ಉದ್ದ 155 ಕಿಲೋಮೀಟರ್. ಒಟ್ಟು ಜಲಾನಯನ ಪ್ರದೇಶ, ಒಟ್ಟು ಕ್ಯಾಚ್ಮೆಂಟ್ ಏರಿಯಾ 30,464. ನಿಮ್ಗೆ ಇದನ್ನ ಯಾಕಪ್ಪ ಹೇಳಿದೆ ಅಂದ್ರೆ ನಿಮ್ಗೊಂದು ಪ್ರಶ್ನೆಯನ್ನ ನಾನು ಕೇಳ್ತಾ ಬರ್ತೇನೆ. ಇಲ್ಲಿ ಇದನ್ನ ಮುಗಿಸ್ಬೋಣ, ಆಮೇಲೆ ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಕಾರಂಜ ರಿವರ್. ಕಾರಂಜ ರಿವರ್ ಈಸ್ ಎ ಒನ್ ಆಫ್ ದ ಮೈನ್ ಟ್ರಿಬ್ಯೂಟರೀಸ್ ಆಫ್ ಮಾಂಜೀರಾ. ಇದು ಮಂಜೀರಾ ನದಿಯ ಒಂದು ಪ್ರಮುಖ ಉಪನದಿ. ನಾವೀಗ ಆಲ್ರೆಡಿ ಮಾತಾಡೋದು. ಇದೆಲ್ಲಿ ಹುಟ್ಟುತ್ತೆ ಅಂದ್ರೆ ಮೇಡಕ್ ಜಿಲ್ಲೆಯ ಕೀರಹಳ್ಳಿಯಲ್ಲಿ, ಮೇಡಕ್ ಡಿಸ್ಟ್ರಿಕ್ಟ್ ನಲ್ಲಿ ಇರ್ತಕ್ಕಂಥ ಕೀರ್ ವಿಲೇಜ್ ಅಲ್ಲಿ, ಅಂದ್ರೆ ತೆಲಂಗಾಣದಲ್ಲಿ ಹುಟ್ಟತಕ್ಕಂಥದ್ದು. ಇದು ಮಾಂಜಾ ರಿವರ್ ಹಿಂಗ್ ಹೋದ್ರೆ ತೆಲಂಗಾಣದ ಮೇಡಕ್ ಡಿಸ್ಟ್ರಿಕ್ಟ್ ಅಲ್ಲಿ ಕಾರಂಜ ರಿವರ್ ಹಿಂಗ್ ಬಂದು ಬೀದರ್ ಅಲ್ಲಿ ಜೊತೆ ಆಗ್ತಾ ಆಗುತ್ತೆ. ಸೊ ಇಲ್ಲಿ ಹುಟ್ಟೋದು ಇದು ಕೀರ್ ವಿಲೇಜ್, ಕೀರಹಳ್ಳಿಯಲ್ಲಿ ಹುಟ್ಟೋದು ಯಾವುದು? ಕಾರಂಜ ರಿವರ್. ಕಾರಂಜ ರಿವರ್ ಯಾವುದು? ಮಾಂಜೀರಾ ನದಿಯ ಉಪನದಿ. ಮಾಂಜೀರಾ ನದಿ ಯಾವುದು? ಗೋದಾವರಿ ನದಿಯ ಉಪನದಿ. ನೆಕ್ಸ್ಟ್ ಇದು ಫ್ರಮ್ ಇದೇನ್ ಬೇಡ, ಫ್ಲೋ ಟು ವೆಸ್ಟ್ ಟು ಆಪೋಸಿಟ್ ದ ಮೈನ್ ರಿವರ್ ಮೇಕಿಂಗ್ ಎನ್ ಎಕ್ಸಾಂಪಲ್ ಆಫ್ ಆಬ್ಸಿಕ್ವೆಂಟ್. ಇದು ಪೂರ್ವದಿಂದ ಪಶ್ಚಿಮಕ್ಕೆ ಇರುವುದರಿಂದ ಇನ್ನು ಆಬ್ಸಿಕ್ವೆಂಟ್ ನದಿ ವ್ಯವಸ್ಥೆ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಅಂಡ್ ಇನ್ನೊಂದು ವಿಚಾರ ತಮಗೆ ಗೊತ್ತಿರ್ಬೇಕು, ಏನಾದ್ರೂ ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಹೋಗಿ ಕೇಳಿದಾನೆ ಅಂದ್ರೆ ಈ ಕಾರಂಜ, ದ ಮಾಂಜೀರಾ ರಿವರ್ ಅಟ್ ಇಟ್ ಜಾಯಿನ್ಸ್. ಕಾರಂಜ ನದಿಯು ಮಾಂಜೀರಾ ರಿವರ್ ಅನ್ನ ಎಲ್ಲಿ ಜಾಯಿನ್ ಆಗುತ್ತೆ ಅಂತ ತಮ್ಗೆ ಹೇಳಿದೆ ನಾನು, ನಾರದ ಸಂಗಮ. ನೋಡಿ, ಕಾರಂಜ ನದಿ ಹಿಂಗ್ ಬಂದು ಇಲ್ಲಿ ಸಂಗಮ ಆಗುತ್ತಲ್ವಾ, ಸೊ ಎಲ್ಲಿ? ನಾರದ ಸಂಗಮ. ಕಾರಂಜ ರಿವರು ಮಾಂಜೀರಾ ನದಿಯನ್ನ ಪೂರ್ವದಿಂದ ಪಶ್ಚಿಮಕ್ಕೆ ಬಂದು ಜಾಯಿನ್ ಆಗುತ್ತಲ್ವಾ, ನಾರದ ಸಂಗಮ.
ಅದ ಸಂಗಮ್. ಸೊ ದೆನ್ ಏನಾದ್ರು ಬಿಟ್ಟಿದ್ದೀನಿ ಒಂದ್ಸರ್ತಿ ನೋಡ್ತೀನಿ. ಎಸ್, ಏನು ಬಿಟ್ಟಿಲ್ಲ. ಈ ಕಾರಂಜ ನದಿ ಏನಿದೆಯಲ್ವಾ, ಈ ಕಾರಂಜ ನದಿ, ಇದರ ಪ್ರಮುಖ ಉಪನದಿ ಯಾವುದು ಅಂದ್ರೆ ಚುಲ್ಕಿ ರಿವರ್. ಚುಲ್ಕಿ, CHULKI, ಚುಲ್ಕಿ ರಿವರ್. ಎಸ್, ಅಷ್ಟೇ. ಸೊ ಇಲ್ಲಿಗೆ 6 ನದಿ ವ್ಯವಸ್ಥೆಗಳನ್ನ ನಾವು ನೋಡಿದ್ವಿ. 7ನೇದ ನಾಳೆ ನೋಡ್ತಾ ಹೋಗೋಣ. ಇಲ್ಲಿವರೆಗೂ ನಾವು ಯಾವ್ದು ನೋಡಿದ್ವಿ ಅಂದ್ರೆ ಕರ್ನಾಟಕದಲ್ಲಿ 7 ನದಿ ವ್ಯವಸ್ಥೆಗಳಿದ್ದಾವೆ. ಪ್ರಮುಖವಾಗಿ 5. 7 ಯಾವ್ಯಾವ ಅಂದ್ರೆ, 1 ಗೋದಾವರಿ, ಅದರಲ್ಲಿ ಮಾಂಜ್ರಾ ರಿವರ್. ಗೋದಾವರಿಲಿ ಮೇಯ್ನು ಮಾಂಜ್ರಾ ರಿವರ್. ಮಾಂಜ್ರಾ ರಿವರ್ಗೆ ಉಪನದಿ ಕಾರಂಜ್. ಸೊ ಸೆಕೆಂಡ್ ಒನ್ ಕೃಷ್ಣ ರಿವರ್ ಸಿಸ್ಟಮ್ ಅನ್ನು ನಾವು ನೋಡಿದ್ವಿ. ಥರ್ಡ್ ಒನ್ ಕಾವೇರಿ ನದಿ ವ್ಯವಸ್ಥೆಯನ್ನ ನೋಡಿದ್ವಿ. ಫೋರ್ತ್ ಒನ್ ಪಾಲಾರ್. ಪಾಲಾರ್ ರಿವರ್ ಸಿಸ್ಟಮ್ ಅನ್ನು ನೋಡಿದ್ವಿ. ಫಿಫ್ತ್ ಒನ್ ಪೆನ್ನರ್, ಅದರಲ್ಲೂ ಕೂಡ ನಾರ್ತ್ ಪೆನ್ನರ್ ಅಂದ್ರೆ ಶೆಟ್ ಎಲ್ಲ ಹೋಯ್ತಾ. ಗೋದಾವರಿ, ಕೃಷ್ಣ, ಕಾವೇರಿ, ಉತ್ತರ ಪಿನಾಕಿನಿ ಅಥವಾ ಪೆನ್ನಾರ್. 5ನೇದು ಸೌತ್ ಪೆನ್ನಾರ್. ದಕ್ಷಿಣ ಪಿನಾಕಿನಿ. ದೆನ್ 6th ಒನ್ ಪಾಲಾರ್. ಪ್ರಮುಖವಾಗಿ ಈ 3 ಸೇರಿ ನಾವು ನಂದಿದುರ್ಗ ರಿವರ್ ಬೇಸಿನ್ ಅಂತ ಕರಿತಾ ಹೋಗ್ತೀವಿ. ಇನ್ನೊಂದಿದೆ, ಅದ್ಯಾವುದು ಅಂದ್ರೆ ವೆಸ್ಟ್ ಫ್ಲೋಯಿಂಗ್ ರಿವರ್. ಪಶ್ಚಿಮಕ್ಕೆ ಹರಿಯುವ ನದಿಗಳು. ಪಶ್ಚಿಮಕ್ಕೆ ಹರಿಯುವ ನದಿಗಳು. ನೋಡಿ, ಇಷ್ಟು ಕೂಡ ಆಗಿದೆ ನಿಮಗೆ ಕ್ಲಾಸು. ಸೊ ಈಗ ಉಳ್ಕೊಂಡಿರ್ತಕ್ಕಂಥದ್ದು ಇದನ್ನು ಉಳ್ಕೊಂಡಿದೆ. ಸೊ ನಾಳೆ ಮುಗಿದ್ರೆ ನಿಮ್ಮ ರಿವರ್ ಸಿಸ್ಟಮ್ನ ಕಂಪ್ಲೀಟ್ ಮ್ಯಾಪಿಂಗ್ ಕವರ್ ಆಗುತ್ತೆ. ಸುಮ್ಮನೆ ನಾನು ಕೊಟ್ಟಿರೋ ನೋಟ್ಸ್ ಅನ್ನ ಓದ್ಕೋಬಾರ್ದು, ತಾವು ಕೂಡ ನನ್ನ ಜೊತೆ ಮ್ಯಾಪ್ ಅನ್ನ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ನನ್ನನ್ನು ಇಷ್ಟೊಂದು ಸಹಿಸಿಕೊಂಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ಹೇಳೋದಿದ್ರೆ ಹೇಳ್ಬೋದು, ಕೇಳೋದಿದ್ರೆ ಕೇಳಬಹುದು. ಏನಾದ್ರು ಹೇಳೋದು ಕೇಳೋದು ಇದ್ರೆ ಕೇಳಿ ಹೇಳಿ. ಓಲೆ ಅರ್ಥ ಆಗ್ತಾ ಇದೆಯಾ?
PC ಕ್ವಶನ್ ಪೇಪರ್ ಅಲ್ಲಿ ವರ್ಡ್ ವಾಟರ್ ವೇಸ್ ಕೇಳಿದ್ರು. ಮನೋಜ್ ಸರ್ ನನ್ಗೊಂದ್ಸತಿ ಆ ಕ್ವಶನ್ ಪೇಪರ್ ಅನ್ನ ಕಳಿಸಿ, ಆ ಕ್ವಶನ್ ಪರ್ಟಿಕ್ಯುಲರ್ ಆಗಿ ಆ ಕ್ವಶನ್ ಅನ್ನ ಕಳಿಸಿ ಒಂದ್ಸರ್ತಿ. ಎಸ್, ವೆರಿ ಗುಡ್, ಒಳ್ಳೆ ಕ್ವಶನ್. On what basis we are considering tributaries and main river? ನೋಡಿ, ಇದೇ ಡಯಾಗ್ರಾಮ್ ತೆಗೆದುಕೊಳ್ಳಿ. ಇದು ಟ್ರಿಬ್ಯೂಟರಿ ಮತ್ತೆ ಉಪನದಿ ಅಥವಾ ನದಿ ಅಥವಾ ಉಪನದಿ ಅಂತಕ್ಕಂಥದ್ದು ಅಥವಾ ರಿವರ್ ಅಥವಾ ಟ್ರಿಬ್ಯೂಟರೀಸ್ ಅಂತಕ್ಕಂಥದ್ದು ಕನ್ಸಿಡರ್ ಮಾಡ್ತಕ್ಕಂಥದ್ದು ಆನ್ ದ ಬೇಸಿಸ್ ಆಫ್ ಅದು ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅದ್ರ ಮೇಲೆ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ದೊಡ್ಡ ನದಿ ಯಾವ್ದು ಇದರಲ್ಲಿ ಮೇಯ್ನು? ಈಗ ಕಾವೇರಿ ನದಿ ಹಿಂಗ ಹೋಗ್ತಾ ಇದೆಯಪ್ಪ, ಅದಕ್ಕೆ ಈ ಅರ್ಕಾವತಿ ಇಲ್ಲಿಂದ ಶಿಂಷಾ, ಇಲ್ಲಿಂದ ಶಿಂಷಾ, ಇಲ್ಲಿಂದ ಲಕ್ಷ್ಮಣ ತೀರ್ಥ, ಇಲ್ಲೆಲ್ಲೋ ಆರಂಗಿ ರಿವರ್. ನೆಕ್ಸ್ಟ್ ಇಲ್ಲೆಲ್ಲೋ ಅಮರಾವತಿ, ಇಲ್ಲೆಲ್ಲೋ ಸುವರ್ಣಮುಖಿ. ಈಗ ರಚನಾ ಮ್ಯಾಮ್, ಇದರಲ್ಲಿ ನಿಮ್ಗೆ ದೊಡ್ಡ ನದಿ ಯಾವ್ದು ಕಾಣಿಸ್ತಾ ಇದೆ ನೋಡಿ? ಇದು ಕಾವೇರಿ ನದಿ. ಇದರಲ್ಲಿ ನಿಮ್ಗೆ ದೊಡ್ಡದು ಯಾವ್ದು ಕಾಣಿಸ್ತಾ ಇದೆ ರಚನಾ ಮ್ಯಾಮ್? ಕಾವೇರಿ ನದಿ ಕಾಣಿಸ್ತಾ ಇದೆಯಲ್ವಾ? ಸೊ ಇದೇ ಮೇನ್ ರಿವರ್. ಮೇನ್ ರಿವರ್ ಅಲ್ಲಿ ಏನೇನನ್ನ ನಾವು ಗಮನಿಸ್ತಾ ಇದೀವಿ? ಇದು ಕವರ್ ಮಾಡ್ತಕ್ಕಂಥ ಏರಿಯಾ ಆಗಿರ್ಬೋದು, ವಾಲ್ಯೂಮ್ ಆಫ್ ವಾಟರ್ ಆಗಿರ್ಬೋದು, ಇದರ ಜಲಾನಯನ ಪ್ರದೇಶವಾಗಿರ್ಬೋದು, ತುಂಬಾ ದೊಡ್ಡದಾಗಿದೆ. ಕರ್ನಾಟಕದಿಂದ ಮತ್ತೆ ತಮಿಳುನಾಡಿಂದ ವೆಸ್ಟ್ ಬೆಂಗಾಲ್. ಅದೇ ನಮ್ಮ ಆರಂಗಿಯನ್ನು ತೆಗೆದುಕೊಳ್ಳಿ ನೋಡಿ, ಇಲ್ಲಿಂದ ಇಷ್ಟೇ. ಇದರ ಏರಿಯಾ ಆಗಿರ್ಬೋದು, ವಾಲ್ಯೂಮ್ ಆಫ್ ವಾಟರ್ ಆಗಿರ್ಬೋದು ಕಡಿಮೆ ಇದೆಯಲ್ವಾ? ಸೊ ಇದು ಮೇನ್ ರಿವರ್ ಆದ್ರೆ ಇದೇನಾಗ್ತಾ ಹೋಗುತ್ತೆ? ಟ್ರಿಬ್ಯೂಟರಿ. ನೋಡಿ ಹೆಸರಲ್ಲೇ ಇದೆ ನೋಡಿ, ಇದು ನದಿಗೆ ಉಪನದಿ. ಕ್ಲಿಯರ್? ಈಗ ಗೊತ್ತಾಯ್ತಾ? ಓಕೆ, ಬೇರೆ ಏನಾದ್ರು ಡೌಟ್ ಇದೆಯಾ ಮನೋಜ್ ಸರ್? ಅದೇನೋ ಹೇಳ್ಕೊಡ್ತೀರಾ ಅಂತ ಕೇಳಿದ್ರಲ್ಲ, ನನ್ಗೆ ಆ ಪ್ರಶ್ನೆಯನ್ನ ಕಳಿಸಿ, ನಿಮ್ಗೆ ಯಾವ ಚಾಪ್ಟರ್ ನಾನು ಕವರ್ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ. ಇನ್ನು ಕರ್ನಾಟಕ ಜಿಯೋಗ್ರಫಿ 2 ಚಾಪ್ಟರ್ ಅಷ್ಟೇ ನಾನು ಕವರ್ ಮಾಡ್ತಾ ಇದ್ದೀನಿ, ಅದು ಸಾಕು ತಮ್ಗೆ. ನೆಕ್ಸ್ಟ್ ಚಾಪ್ಟರ್ ಯಾವುದು ಅಂದ್ರೆ ಇಂಪಾರ್ಟೆಂಟ್, ಮೊನ್ನೆ ಕ್ವಶನ್ ಕೂಡ ಬಂದಿತ್ತು, ಈಸಿ ಇದೆ. ಸಾಯಿಲ್ ಅಂಡ್ ನ್ಯಾಚುರಲ್ ವೆಜಿಟೇಷನ್, ಸ್ವಾಭಾವಿಕ ಸಸ್ಯವರ್ಗ ಮತ್ತೆ ಮಣ್ಣುಗಳು. ಏನಾದ್ರು ಡೌಟ್ ಇದೆಯಾ? ಕ್ಲಿಯರ್ ಅಲ್ವಾ? ಓಕೆ, ಡನ್. ಬಾಯ್, ಸಿ ಯು, ಟೇಕ್ ಕೇರ್.